2014 ಸಿಂಗಲ್ ಓನರ್ ಇತ್ತು ಮುಂಚೆ ನಾವು 3 ವರ್ಷ ಹಿಂದೆ ಸೇಲ್ ಮಾಡಿದೀವಿ. ಇದು ಮಠ ಸ್ವಾಮೀಜಿ ಯೂಸ್ ಮಾಡಿರೋ ಕಾರು. ಇದು ಒಂದು ಧಮಾಕ ಆಫರ್ ಅಲ್ಲಿ ಪ್ರೈಸ್ 10,75,000ಕ್ಕೆ 4x4 ಆಷಾಢ ಆಫರ್ ಸ್ಪೋರ್ಟಿವ್ ಕಿಟ್ ಇನ್ಸ್ಟಾಲ್ ಆಗಿದೆ. ಓಕೆ, ಮತ್ತೆ ಟಿಆರ್ಡಿ ಗ್ರಿಲ್ ಹಾಕ್ಸಿದೀವಿ. 16,75,000 ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. 2015 4x2 ಸೆಕೆಂಡ್ ಓನರ್ಶಿಪ್ ಅಲ್ಲಿ ಪಕ್ಕದಲ್ಲಿದೆ, ಅದರದ್ದು ಮಾಹಿತಿ ಕೊಡ್ತೀನಿ. 4x4 ಇದ್ರೆ ಮಾತ್ರ ಸಿಗ್ಮಾ 4 ಬರುತ್ತೆ. 4x2 ಬಂದ್ರೆ ಅದಕ್ಕೂ ಸಿಗ್ಮಾ 3 ಅಂತೀವಿ. ಸಿಗ್ಮಾ 3 4x4 ಇರಬೇಕು. ಹೌದು, ಅದು ಮ್ಯಾನ್ಯುಯಲ್ ಆದ್ರೂ ಇರಲಿ, ಆಟೋಮೆಟಿಕ್ ಆದಿರಲಿ. 4x4 ಆಟೋ ಬರುತ್ತೆ, 4x4 ಮ್ಯಾನ್ಯುಯಲ್ ಬರುತ್ತೆ. ಇದು 4x4 ಮ್ಯಾನ್ಯುಯಲ್ ನಮ್ಮ ಹತ್ರ ಇವತ್ತು ಅವೈಲೇಬಲ್ ಇದೆ. 3 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಇದ್ರೆ ಎತ್ಕೊಂಬನಿ. ಬಟ್ ಕಂಡೀಷನ್ ಏನಂತ ಅಂದ್ರೆ ಸಿವಿಲ್ ಸ್ಕೋರ್ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಏನು ಬ್ಯಾಕ್ಲಾಗ್ಸ್ ಇರಬಾರ್ದು, ಬೌನ್ಸ್ ಇರಬಾರ್ದು, ಲೇಟ್ ಪೇಮೆಂಟ್ಸ್ ಇರಬಾರ್ದು. ಅದು ಇದು ಬೌನ್ಸ್ ಇದ್ದು ಅದು ಮಾಡಿ ಮಿಸ್ಟೇಕ್ಸ್ ಮಾಡಿ ಎಲ್ಲರದು ಆಗಿರುತ್ತೆ ಆಲ್ಮೋಸ್ಟ್. ಅದೆಲ್ಲ ಇಲ್ದಿರೋರಿಗೆ ಯಾರ್ದು ಸಿಬಿಲ್ 800 ಅಬೌವ್ ಮೇಲೆ ಇದೆ 22 ಲ್ಯಾಕ್ಸ್ ಆರಾಮಾಗಿ ಲೋನ್ ಆಗುತ್ತೆ. ನಮಸ್ಕಾರ ಬಂಧುಗಳೇ, ನಿಮ್ಮ ಗಮನಕ್ಕೆ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಮ ಮತ್ತೆ ಒಂದ್ಸರಿ ಆತ್ಮೀಯ ಸ್ವಾಗತ. ಸೊ ನಾನಿವತ್ತು ಮತ್ತೆ ಒಂದ್ಸರಿ ಪಾಪ್ಯುಲರ್ ಕಾರ್ಸ್ ಬ್ಯಾಂಗ್ಳೂರಲ್ಲಿ ಇದ್ದೀನಿ. ಇವ್ರ ಹತ್ರ ನಿಮಗೆ ಟೊಯೋಟಾ ವೆಹಿಕಲ್ಸ್ ಕಮ್ಮಿ ಅಂತ ಅಂದ್ರೂ 20ಕ್ಕಿಂತ ಹೆಚ್ಚಾಗಿ ಯಾವಾಗಲೂ ಬಂದರೂ ಕೂಡ ಗಾಡಿಗಳು ಸಿಗುತ್ತೆ. ಇನ್ನೊಂದೇನಂತ ಹೇಳಿದ್ರೆ ನಿಮಗೆ ಇವ್ರ ಹತ್ರ ಪ್ರತಿಯೊಂದು ಗಾಡಿ ತುಂಬಾನೇ ಲೆಸ್ ಡ್ರಿವನ್ ಕಿಲೋಮೀಟರ್ಸ್ ಓಡಿರೋದು ಗಾಡಿಗಳು ಮಾತ್ರ ಸಿಗುತ್ತೆ, ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಸಿಗುತ್ತೆ. ಸೊ ಈ ಶೋರೂಮ್ ಏನು ಹೆಸರಲ್ಲಿ ಫೇಮಸ್ ಆಗಿದೆ ಅಂತ ತಿಳ್ಕೊಂಡ್ರೆ, ಇವ್ರ ಹೆಸರು ಬಂದು ರೈಸ್ ಅಂತ. ಬಟ್ ಇವರು ನೋನ್ ಆಸ್ ಅಂದ್ರೆ ಇವ್ರಿಗೆ ಜನ ಫಾರ್ಚುನರ್ ಕಿಂಗ್ ಅಂತ ಕೂಡ ಹೇಳ್ತಾರೆ. ಅದು ಯಾರಪ್ಪ ಅಂತ ಕೇಳಿದ್ರೆ, ಸೊ ನಮ್ಮ ಜೊತೆ ರೈಸ್ ಬೈ ಇದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಹೇಗಿದ್ದೀನಿ? ನಾನು ಚೆನ್ನಾಗಿದ್ದೀನಿ, ನೀವೇ ಚೆನ್ನಾಗಿದ್ದೀರಾ? ನಾನು ಸೂಪರ್ ಸರ್. ಮತ್ತೆ ಒಂದ್ಸರಿ ಎಲ್ಲ ಸ್ಟಾಕ್ ಚೇಂಜ್ ಆಗಿದೆ ಅಂತ ಗೊತ್ತಾಯ್ತು. ಮತ್ತೆ ಒಂದ್ಸರಿ ನಿಮ್ಗೋಸ್ಕರ, ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ಇಲ್ಲಿ ತನಕ ಬಂದಿದ್ದೀನಿ. ಇವತ್ತು ಸ್ಟಾಕಲ್ಲಿ ಎಷ್ಟು ಗಾಡಿಗಳಿದೆ ಮತ್ತೆ ನಿಮ್ಮ ಅಡ್ರೆಸ್ ಪೂರ್ತಿ ತಿಳಿಸ್ಕೊಡಿ ಸರ್. ಎಲ್ಲ ಮಾಹಿತಿ ಕೊಡ್ತೀನಿ. ಎಲ್ಲರಿಗೂ ನಮ್ಮ ಶಮ್ಸ್ ಬೈ ವೀಕ್ಷಕರಿಗೂ ಸಬ್ಸ್ಕ್ರೈಬರ್ಗೆ ಅಸ್ಲಾಂ ವಲೈಕುಮ್, ನಮಸ್ಕಾರ. ನಮ್ಮ ಕಡೆ ಇವತ್ತು 20+ ಕಾರ್ಸ್ ಇದೆ. ಫಾರ್ಚುನರ್ದಲ್ಲಿ 15 ಕಾರ್ಸ್ ಇದೆ ಹೊಸ ಸ್ಟಾಕಲ್ಲಿ. ಮತ್ತು ಕ್ರಿಸ್ಟಾಗಳು ವೀಕ್ಷಕರ ಡಿಮ್ಯಾಂಡ್ ಇದ್ದಕ್ಕೋಸ್ಕರ ನಾವು ಮಾಡೋದು ಬರೀ ಟೊಯೋಟಾ ಮಾತ್ರ. ಆ ಪ್ರಕಾರ ಇವತ್ತು ಕ್ರಿಸ್ಟಾನು ಒಂದು 4 ಗಾಡಿ ಇದೆ ನಮ್ಮ ಹತ್ರ. ಪ್ರತಿಯೊಂದು ಗಾಡಿದು ಮಾಹಿತಿ ಕೊಡೋಣ. ನಮ್ಮ ಜಾಗ ಇರೋದು ಬನ್ನರ್ಘಟ್ಟ ಮೇನ್ ರೋಡು, ಬಿಲೇಖಳ್ಳಿ ಬಸ್ ಸ್ಟ್ಯಾಂಡ್ ಹತ್ರ. ಇಲ್ಲಿ ಫರ್ನಿಚರ್ ಶೋರೂಮ್ ಇದೆ, ಪಾಪ್ಯುಲರ್ ಫರ್ನಿಚರ್ ಅಂತ. ಅದು ಏನಪ್ಪ ಇಲ್ಲಿ ಗಾಡಿ ಶೋರೂಮ್ ಕಾಣ್ತಾ ಇಲ್ಲ ಅಂತ ಜನ ನಮ್ಮ ಕೇಳ್ತಾರೆ. ವೇರ್ ಹೌಸ್ ಇದೆ ಒಳಗಡೆ, ಕಾರ್ಗೆ ಗೋಡನ್ ಥರ ಮಾಡಿದ್ದೀವಿ. ಮೇನ್ ರೋಡಲ್ಲಿ ಡಿಸ್ಪ್ಲೇ ಏನಿರಲ್ಲ. ಇಲ್ಲಿ ಬಂದು ಈ ಸ್ಟಾಪಲ್ಲಿ ಫೋನ್ ಮಾಡಿದ್ರು ನಾವು ಒಳಗಡೆ ಕರೆದ್ಬಿಟ್ಟು ಗಾಡಿಗಳು ತೋರಿಸ್ತೀವಿ. ಯಾಕೆ ಶೋರೂಮ್ ಇಲ್ಲ? ಬಿಕಾಸ್ ಇದು ಶೋರೂಮಿಂದ ಆಲ್ರೆಡಿ ಬಂದಿರೋದು ಗಾಡಿಗಳು. ಇದು ಆ್ಯಸ್ ಎ ಫ್ರೀಲ್ಯಾನ್ಸರ್ ನಾವು ಮುಂಚೆ ಮಾಡ್ತಾ ಇದ್ವಿ, ಇವತ್ತವರೆಗೂ ಅದೇ ಮೇಂಟೈನ್ ಮಾಡಿದ್ದೀವಿ. ನಮ್ಮದು ಪ್ರಾಪರ್ ಶೋರೂಮು ಆ ಥರ ಏನೂ ಇಲ್ಲ. ಬರೀ ಕಾರ್ ಸ್ಟಾಕ್ ಸಿಗುತ್ತೆ, ರೆಕಾರ್ಡ್ ಕಾರ್ ಸಿಗುತ್ತೆ. ನಮ್ಮ ಬಗ್ಗೆ ಗೊತ್ತಿದೆ ಶಮ್ಸ್ ಬೈ, ಎಲ್ಲ ವೀಕ್ಷಕರು ನಿಮ್ಮ ಸಬ್ಸ್ಕ್ರೈಬರ್ಸ್ಗೂ ಗೊತ್ತಿದೆ. ಮುಂಚೆನೂ ವಿಡಿಯೋ ಮಾಡಿದ್ದೀವಿ. ಈ ಯಾವುದು ಫಾರ್ಚುನರ್ ತೊಗೊಂಡೋದ್ರು ಕಂಪನಿನಲ್ಲಿ ಹೋಗಿ ಚೆಕ್ ಮಾಡಿ ಆಮೇಲೆ ವ್ಯವಹಾರ ಮಾಡೋಣ. ಪ್ರೈಸಿಂಗು ಚೀಪೆಸ್ಟಿಂದ ಹೈಯೆಸ್ಟ್ವರೆಗೂ ಇದೆ. 10 ಲಕ್ಷದಿಂದ 30 ಲಕ್ಷ ಒಳಗಡೆವರೆಗೂ ನಮ್ಮ ಹತ್ರ ಈ ಸಲ ಸ್ಟಾಕಲ್ಲಿ ಗಾಡಿ ಇದೆ. ಹೊಸ ಶೇಪ್ ಫಾರ್ಚುನರ್ಸು ಬಂದಿದೆ. ಪ್ರತಿಯೊಂದು ಗಾಡಿ ಮಾಹಿತಿ ನಾನು ಕೊಡ್ತೇನೆ. ಮತ್ತು ಫಾರ್ಚುನರ್ ಯಾಕೆ ತಗೋಬೇಕು ಅಂತ ಹೇಳಿದ್ರೆ, 7 ಸೀಟರ್ ಲೋ ಇದು ನಿಮಗೆ ಈ ಗಾಡಿಗಳು ಈ ಫಾರ್ಚುನರ್ ಸೆಗ್ಮೆಂಟಲ್ಲಿ ನೀವು ಆರಾಮಾಗಿ ನೀವು 10 ಲಕ್ಷ ಓಡಿಸ್ಬೋದು. ಹೌದು, ಖಂಡಿತ. ಇಂಜಿನ್ ಬಗ್ಗೆ ತಲೆ ಕೆಡ್ಸ್ಕೊಳಂಗಿಲ್ಲ. 10 ಲಕ್ಷ ಆರಾಮಾಗಿ ನೆಮ್ಮದಿಯಾಗಿ ಓಡಿಸಿ. ವರ್ಷಕ್ಕೆ ಒಂದು 15-20 ಸಾವಿರ ಹತ್ತತ್ರ ನಿಮಗೆ ಸರ್ವಿಸ್ ಖರ್ಚು ಬಂದರೆ ಜಾಸ್ತಿ. ಆ ಗಾಡಿಗಳು ನೋಡ್ಬೋದು. ಯಾವ ಗಾಡಿನೂ ನಿಮಗೆ ಇಲ್ಲಿ ಕೆಲವೊಂದು ಗಾಡಿಯಲ್ಲಿ ಬಂಪರ್ ಮಾತ್ರ ಪಾಯಿಂಟ್ ಆಗಿದೆ, ರೆಕಾರ್ಡೆಡ್ ಇದೆ, ನಾನ್ ಆಕ್ಸಿಡೆಂಟಲ್ ಇದೆ, ಆಪ್ರಾನ್ಗಳ ಸೇಫ್ ಇದೆ, ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಪ್ರತಿಯೊಂದು ಗಾಡಿನೂ ಕಸ್ಟಮರ್ಸ್ ಹೆಂಗೆ ಹುಡುಕಾಡ್ತಾವ್ರೆ 10 ಜಾಗ ಹೋಗಿ ಅದೆಲ್ಲ ಒಂದೇ ಕಡೆಗೆ ಪಾಪ್ಯುಲರ್ ಕಾರ್ಸಲ್ಲಿ ಸಿಗುತ್ತೆ. ಪ್ರತಿಯೊಂದು ಗಾಡಿ ಮಾಹಿತಿ ಕೊಡೋಣ ಶಮ್ಸ್ ಬೈ. ಖಂಡಿತ. ಸೊ ವೀಕ್ಷಕರೇ ನೋಡ್ತಾ ಇದ್ರಲ್ಲ, ತಡ ಮೇಡದ್ ಬೇಡ, ನಿಮಗೋಸ್ಕರ ನಾನು ಮೈಸೂರು ಟು ಬ್ಯಾಂಗ್ಳೂರ್ವರೆಗೆ ಬಂದಿದ್ದೀನಿ. ಪ್ರತಿಯೊಂದು ಗಾಡಿ ನಿಮಗೆ ಕಿಲೋಮೀಟರ್ಸ್ ಶೋರೂಮ್ ರೆಕಾರ್ಡೆಡ್ ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ನಿಮಗೆ ಗಾಡಿಗಳು ಸಿಗುತ್ತೆ. ಸೊ ಆಗದಷ್ಟು ಬೇಗ ವಿಡಿಯೋ ಮುಗಿಸೋಣ ಬನ್ನಿ. ಸೊ ಬಂಧುಗಳೇ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ಕಾರ್ ಬಂದು ಫಾರ್ಚುನರ್ KA01 ಅಂದರೆ ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್. ಸರ್ ಡೀಟೇಲ್ಸ್. ಸರ್ ಈ ಗಾಡಿ 2014 ಸಿಂಗಲ್ ಓನರ್ ಇತ್ತು ಮುಂಚೆ, ನಾವು 3 ವರ್ಷ ಹಿಂದೆ ಸೇಲ್ ಮಾಡಿದ್ದೀವಿ. ಇದು ಮಠ ಸ್ವಾಮೀಜಿ ಯೂಸ್ ಮಾಡಿರೋ ಕಾರು. ಇದು ಒಂದು ಗಾಡಿ ಪಾರ್ಕ್ ಆ್ಯಂಡ್ ಸೇಲ್ಗೆ ಬಂದಿದೆ. ನಮ್ಮ ಸ್ವಾಮೀಜಿ ಪ್ರೀತಿಯಲ್ಲಿ ಗಾಡಿ ನಿಲ್ಸಿದ್ದೀವಿ. ಪ್ರೈಸಿಂಗು ಇವತ್ತು ಸೆಕೆಂಡ್ ಓನರ್ಶಿಪ್ ಅಲ್ಲಿ ಕರ್ನಾಟಕ ನಂಬರಲ್ಲಿ ಇರೋದು. ಪ್ರೈಸಿಂಗ್ 14,75,000ಕ್ಕೆ ಮಾತ್ರ ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. ಓಕೆ ಸರ್, ಇದು 4x4 1,35,000 ಕಿಲೋಮೀಟರ್ ಮಾತ್ರ ಓಡಿದೆ. ಈ ಗಾಡಿ ನಿಮ್ಗೆ ಇನ್ನ ಆನ್ ಟೇಬಲ್ ಏನಾಗುತ್ತೆ ಮಾಡ್ಕೊಡ್ತೇವೆ. ಓಕೆ, ಎಷ್ಟು ಕಿಲೋಮೀಟರ್ ಓಡಿದೆ ಅಂದ್ರೆ? 1,35,000 ಚಿಲ್ಲರೆ. 1,30,000 ಅಂದ್ರೆ ನಿಮ್ಗೆ 1,30,000 ಕಿಲೋಮೀಟರ್ ಡ್ರಿವೆನ್ ಇರುತ್ತೆ ವಿತ್ ಕಂಪ್ಲೀಟ್ ನಿಮ್ಗೆ ಶೋರೂಮ್ ಹಿಸ್ಟ್ರಿ ಸಮೇತ. ಸೊ ನೋಡ್ತಾ ಇರ್ಬೋದಲ್ಲ, ಪ್ರತಿಯೊಂದು ಗಾಡಿಗೆ ಈ ತರ ನಿಮ್ಗೆ ಡೀಟೇಲ್ಸ್ ಕಾರ್ ಮೇಲೆನೆ ಇಟ್ಟಿದ್ದಾರೆ.
ನೀವು ಬೇಕಂದ್ರೆ ಇದರಲ್ಲೂ ಕೂಡ ಚೆಕ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಸರ್ ನಾವು ಶೋರೂಮ್ ಅಲ್ಲಿ ತೋರಿಸ್ಕೊತೀನಿ ಅಂದ್ರೂ ಕೂಡ ಪರವಾಗಿಲ್ಲ, ಶೋರೂಮ್ ಅಲ್ಲೂ ಕೂಡ ಗಾಡಿ ನೀವು ತಗೊಂಡೋಗಿ ತೋರಿಸ್ಕೋಬಹುದು. ಸೊ ಅದೇ ತರ ಪಕ್ಕದಲ್ಲಿ ಮತ್ತೆ ಒಂದು ಗಾಡಿ ಇರುತ್ತೆ. ಶಮ್ಸ್ ಭಾಯ್, ಪ್ರತಿಯೊಂದು ಡೀಟೇಲ್ಸ್ ಪ್ರೈಸ್ ಅಲ್ಲಿ ಹೇಳಿ ಸರ್. ಈ ವಿಡಿಯೋದಲ್ಲಿ ಧಮಾಕ ಆಫರ್ ಅಲ್ಲಿ ಪ್ರೈಸ್ ಓಕೆ, ಸೂಪರ್. 10,75,000ಕ್ಕೆ 4x4 ಆಷಾಢ ಆಫರ್, ಆಷಾಢ ಆಫರ್. ಓಕೆ, ಸೂಪರ್. 4x4 ಸಿಂಗಲ್ ಓನರ್ ಗಾಡಿ 1,50,000 ಓಡಿದೆ. 13.5 ಲಕ್ಷಕ್ಕೆ ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. ಮಾಡಲ್ 2013 4x4 ಸಿಂಗಲ್ ಓನರ್ ಗಾಡಿ. ಎಷ್ಟು ಕಿಲೋಮೀಟರ್ ಓಡಿದೆ? 1,50,000 ಓಡಿದೆ. ಎಷ್ಟು ಸೀಟರ್ ಇದು? 7 ಸೀಟರ್, 8 ಸೀಟರ್, ಸಾರಿ 8 ಸೀಟರ್ ಗಾಡಿ. ಓಡಿರೋದು ಎಷ್ಟಂದ್ರೆ 150. ಓಕೆ, ಏನ್ ಪ್ರೈಸ್ ಇದೆ ಅಂದ್ರೆ 13,50,000 ವಿತ್ ಕರ್ನಾಟಕ ನಂಬರ್. NOC ಸಮೇತ ತಗೊಳ್ಳೋರಿಗೆ 10,75,000 ಕೊಡ್ತೀನಿ. ಇನ್ನ ನೆಗೋಷಿಯೇಟ್ ಮಾಡ್ತೀನಿ. ಈಗ ನಾನು ಇದಕ್ಕೆ ಲೋನ್ಗೆ ಹೋಗ್ತೀನಿ ಅಂದ್ರೆ ಆರಾಮಾಗಿ ಒಂದು 7-8 ಲಕ್ಷ ಲೋನ್ ಆಗುತ್ತೆ. 13 ಪೇಮೆಂಟ್ ಎಷ್ಟು ಮಾಡ್ಬೇಕು? ಒಂದು 5 ಲಕ್ಷ. 5 ಲಕ್ಷ. ಹೌದು ಸರ್. 5 ಲಕ್ಷ ರೂಪಾಯಿ ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿ 4x4 ನಿಮ್ದಾಗಿ ಪಡಿಬಹುದು. ಇವ್ರ ಹತ್ರ ಸಿಗೋದು ಪ್ರತಿ ಒಂದು ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ವಿತ್ ಸರ್ವಿಸ್ ಹಿಸ್ಟ್ರಿ ರೆಕಾರ್ಡೆಡ್ ಸಮೇತ ಇವ್ರ ಹತ್ರ ನಿಮ್ಗೆ ಗಾಡಿಗಳು ಸಿಗುತ್ತೆ. ಇಡೀ ಬೆಂಗಳೂರು ಹುಡ್ಕಾಡೋದ್ಕಿಂತ ಬದಲು ಸೀದಾ ನೀವು ಪಾಪ್ಯುಲರ್ ಕಾರ್ಸ್ ಬಿಳೆಕಳ್ಳಿ ಬನ್ನರ್ಘಟ್ಟ ಮೇನ್ ರೋಡ್ ಕೆಳಗಡೆ ಡೆಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಎಲ್ಲ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ನಂಬರ್ಸು ಕೂಡ ನಿಮಗೆ ಸ್ಕ್ರೀನ್ ಮೇಲಿದೆ. ಇಡೀ ಬೆಂಗಳೂರು ಹುಡ್ಕಾಡೋದ್ಕಿಂತ ಬದಲು ಸೀದಾ ಪಾಪ್ಯುಲರ್ ಕಾರ್ಸ್ನ ವಿಸಿಟ್ ಮಾಡಿ. ಇವ್ರ ಹತ್ರ ನೀವು ಒಂದ್ಸರಿ ವಿಸಿಟ್ ಮಾಡಿದ್ರೆ ನಿಮ್ಮ ಹಂಟಿಂಗ್ ಇಲ್ಲಿಗಿನ ಸ್ಟಾಪ್ ಆಗುತ್ತೆ. ಇಲ್ಲಿಂದ ಹೊಸ ಗಾಡಿ ತಗೊಂಡು ನೀವು ಮನೆಗೆ ಹೋಗ್ತೀರಾ. ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ಹೇಳೋಣ ಸರ್. ಶಮ್ಸ್ ಭಾಯ್, ಹೇಳಿ ಸರ್. ಡಿಫ್ರೆಂಟ್ ಲೆವೆಲ್ ಆಗಿ ತಯಾರು ಮಾಡಿಸಿರೋದು ಟೊಯೋಟಾ ಫಾರ್ಚುನರ್. ಓಕೆ, TRD ಸ್ಪೋರ್ಟಿವ್ ಕಿಟ್ ಇನ್ಸ್ಟಾಲ್ ಆಗಿದೆ. ಓಕೆ, ಮತ್ತೆ ಟೊಯೋಟಾ TRD ಗ್ರಿಲ್ ಹಾಕ್ಸಿದೀವಿ. ಹಾ, ಎಕ್ಸ್ಟ್ರಾ LED ಲೈಟ್ಸ್ ಬರುತ್ತೆ. ಓಕೆ, ಫಾಕ್ಸ್ ವೈಟ್ ಬರುತ್ತೆ. ನಿಮ್ಗೆ ಸ್ಪಾಯ್ಲರ್ ಬ್ಲಾಕ್ ಬರುತ್ತೆ. ಓಕೆ, ಮತ್ತೆ ನಿಮ್ಗೆ ಬ್ಯಾಕ್ ಬಂಪರ್ ಬರುತ್ತೆ. ಹಾ, ಇದು ನಿಮ್ಗೆ ಈ ಗಾಡಿ ಬ್ರಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಓಕೆ, ಬಂಪರ್ಸ್ ಮಾತ್ರ ಆಗಿರೋದು. ಹಾ, ಟೈರ್ಸ್ 70-80% ಇದೆ. ಓಕೆ, ಪ್ರೈಸಿಂಗ್ ವಿತ್ TRD ಕಿಟ್ ಕರ್ನಾಟಕ ಪ್ರೈಸಿಂಗ್ ಇರೋದು 19.5 ಲಕ್ಷ ನಾವು ಕೋಟ್ ಮಾಡ್ತಾ ಇರೋದು. 2015 ಮಾಡೆಲ್ 4x4 ಇದು ನೆಗೋಷಿಯಬಲ್ ಆನ್ ಟೇಬಲ್ ಇದೆ. ಓಕೆ, ಬರೀ NOC ಸಮೇತ ತಗೊಳ್ತೀವಿ ಅಂದ್ರೆ 17 ಲಕ್ಷ ವಿತ್ NOCನೂ ಕೊಡ್ತೀನಿ. ಓಕೆ, ಇದರಲ್ಲಿ ಟೋಟಲ್ ನಂಬರ್ 5, 6, 7, 8, 9, 10 ಈ ನಂಬರ್ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತೀನಿ. ಓಕೆ. ಈ ಗಾಡಿಯಲ್ಲಿ ಸ್ಪೋರ್ಟಿವ್ ಕಿಟ್ ಇದೆ TRD. ಅದಕ್ಕೆ ನಿಮ್ಗೆ ಬೇರೆ ಗಾಡಿಯಿಂದ 1.5 ಲಕ್ಷ ವ್ಯತ್ಯಾಸ ಇದೆ. ಹಿಂದಿನ ವಿಡಿಯೋದಲ್ಲಿ 18.5 ಇತ್ತು, 16.25 ಇತ್ತು NOC ಸಮೇತ. 18.5 ವಿತ್ ಕರ್ನಾಟಕ ನಂಬರ್ ಇತ್ತು. ಈ ಗಾಡಿ ಸೇಮ್ ಅದೇ 2015 4x4 ಬ್ಲಾಕ್ ಇಂಟೀರಿಯರ್ ಸಿಂಗಲ್ ಓನರ್ ವಿತ್ TRD ಸ್ಪೋರ್ಟಿವ್ ಕಿಟ್. ಪ್ರೈಸಿಂಗ್ ಬಂದು 17 ಲಕ್ಷ ವಿತ್ NOC, 19.5 ಲಕ್ಷ ವಿತ್ ಕರ್ನಾಟಕ ನಂಬರ್. ಎಕ್ಸ್ಟ್ರಾರ್ಡಿನರಿ ಗಾಡಿ. ಓಕೆ, ಇದಕ್ಕೆ ಲೋನ್ ಹೋಗ್ತೀನಿ ಅಂದ್ರೆ 15 ಲಕ್ಷ ಆರಾಮಾಗಿ ಕಣ್ಣು ಮುಚ್ಚು ಲೋನ್ ಆಗುತ್ತೆ. ಡೌನ್ ಪೇಮೆಂಟ್ ಒಂದು 3 5 ಲಕ್ಷ. 3 5 ಲಕ್ಷ ರೂಪಾಯಿ ಮೇಲೆ ಡಿಪೆಂಡ್. ಯಾರ ಸಿಬಿಲ್ ಹೆಂಗ್ ಚೆನ್ನಾಗಿದೆ. 2 ಲಕ್ಷ ತಂದ್ರು ಕೆಲವರು ಸಿಬಿಲ್ ಚೆನ್ನಾಗಿರುತ್ತೆ. ಅವ್ರಿಗೆ ವಿತಿನ್ 2 ಲ್ಯಾಕ್ಸ್ ತಗೊಂಡು ನಾವು ಲೋನ್ ಮಾಡಿ ಕೊಡ್ತೀರಾ. ಓಕೆ, ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಅಂದ್ರೆ ಇದು 1,50,000. 1,50,000 ಅಂದ್ರೆ ಈ ಗಾಡಿ 1,50,000 ಅಂದ್ರೆ ಕೆಲವರಿಗೆ ಗೊತ್ತಿರಲ್ಲ ಟೊಯೋಟಾ ಗಾಡಿ ಎಂಜಿನ್ ಲೈಫ್ ಹೇಗಿರುತ್ತೆ. 10 ಲಕ್ಷ ಇಂಜಿನ್ 10 ಲಕ್ಷ ತನಕ ಓಡುತ್ತೆ. 15% ಯೂಸ್ ಆಗಿದೆ. 100% ಅಲ್ಲಿ 15% ಯೂಸ್ ಆಗಿದೆ. 5% ಮಾತ್ರ ಯೂಸ್ ನಾವು ಆಗಿದೆ. ಅದಕ್ಕೆ ರೆಕಾರ್ಡೆಡ್ ಗಾಡಿ ತರ್ತೀವಿ. ಬಂಪರ್ ಟು ಬಂಪರ್ ಒರಿಜಿನಲ್ ಇದೆ. ಆಕ್ಸಿಡೆಂಟಲ್ ಫ್ರೀ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಗಾಡಿ ತಗೋಬೇಕು, ಡೀಸೆಲ್ ಹಾಕ್ಬೇಕು, ಓಡಿಸ್ಬೇಕು. ಓಕೆ, ಯಾವ ನೋಡ್ತಾ ಇದೀರಲ್ಲ ಈ ಗಾಡಿಗೂ ಕೂಡ ಹಾಕಿದ್ದೀನಿ ಶಮ್ಸ್ ಭಾಯ್. ಈ ಗಾಡಿಗೂ ಕೂಡ ನಿಮ್ಗೆ ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇಟ್ಟಿದ್ದಾರೆ. ಸೊ ನೆಕ್ಸ್ಟ್ ಗಾಡಿ ತೋರಿಸಿ ಸರ್. ಸರ್, TRD ಸ್ಪೋರ್ಟಿವ್ ಕಿಟ್ ಅಲ್ಲಿ ಸ್ವಲ್ಪ ಚೀಪರ್ ಪ್ರೈಸ್ ಅಲ್ಲಿ ಒಂದು ಗಾಡಿ ಕೊಡೋಣ ಅಂತ 4x2 ಮ್ಯಾನ್ಯುಯಲ್ಗೂ ನಾವು ಇದು TRD ಸ್ಪೋರ್ಟಿವ್ ಕಿಟ್ ಹಾಕಿದೀವಿ. ಓಕೆ, ಇದಕ್ಕೂ ಸೇಮ್ ಫ್ರಂಟ್ ಗ್ರಿಲ್ ಎಲ್ಲ ಹಿಂಗ್ ಬಂದಿದೆ ವಿತ್ TRD ಸ್ಪೋರ್ಟ್ಸ್ ಅಂತ ಬ್ಯಾಚಿಂಗ್ ಬಂದು. ಓಕೆ, ಇದಕ್ಕೆ ಇದು ನೋಡಬಹುದು ಎಕ್ಸ್ಟ್ರಾ ಬಂಪರ್ಸ್. ಈ ಗಾಡಿ ಪ್ರೈಸಿಂಗ್ 16,75,000 ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. 2015 4x2 ಸೆಕೆಂಡ್ ಓನರ್ಶಿಪ್ ಅಲ್ಲಿ ಇದೆ. ಕರ್ನಾಟಕ ನಂಬರ್ ಬೇಡ, ನಾವು NOC ಸಮೇತ ತಗೊಳ್ತೀವಿ ಅಂದ್ರೆ ಅವರಿಗೆ 14,25,000 ರೂಪಾಯಿಗೆ ವಿತ್ NOCನೂ ಕೊಡ್ತೀವಿ. ಓಕೆ, ಎಷ್ಟು ಓಡಿದೆ ಅಂತ ಅಂದ್ರೆ ಇದನ್ನು 150 ಓಡಿದೆ. 1,33,000 ಸಾರಿ 1,33,000 ಅಂದ್ರೆ ಈ ಗಾಡಿ ಕೂಡ ನಿಮ್ಗೆ 15% ಮಾತ್ರ ಓಡಿರುತ್ತೆ. ಇನ್ನ ಈ ಗಾಡಿ ಲೈಫ್ ನಿಮ್ಗೆ ಆಲ್ಮೋಸ್ಟ್ 85% ಇನ್ನ ಲೈಫ್ ಹಂಗೆ ಸರ್ವಿಸ್ ಮಾತ್ರ ಮೇಂಟೈನ್ ಮಾಡ್ಕೊಳ್ಳಿ, ಆರಾಮಾಗಿ ಓಡಿಸ್ತಾ ಇರಿ. ಓಕೆ, ಈಗ ಲೋನ್ ಎಷ್ಟಾಗುತ್ತೆ ಅಂದ್ರೆ ಆರಾಮಾಗಿ 15 ಲಕ್ಷ ಲೋನ್ ಆಗುತ್ತೆ. 15 ಲಕ್ಷ ಲೋನ್. ಡೌನ್ ಪೇಮೆಂಟ್ 1-2 ಲಕ್ಷ. 2 ಲಕ್ಷ, 2ರಿಂದ 3 ಲಕ್ಷ ರೂಪಾಯಿ ಸಿಬಿಲ್ ಚೆನ್ನಾಗಿದ್ರೆ ಸಿಬಿಲ್ ಚೆಕ್ ಮಾಡಿ ಜಾಸ್ತಿ ಆಗದಷ್ಟು ಲೋನ್ ಮಾಡಿ ಕೊಡ್ತಾರೆ. ಸೊ ನೋಡ್ತಾ ಇದ್ದೀರಾ ನೆಕ್ಸ್ಟ್ ಗಾಡಿ. ಮತ್ತೆ ಒಂದು ಗಾಡಿಗಳಿಂದ ಸುಮಾರು ಗಾಡಿಗಳಿದೆ. ವಿಡಿಯೋ ಮಾತ್ರ ಸ್ಕಿಪ್ ಮಾಡಿ ನೋಡಿದ್ರೆ ಏನಂದ್ರೆ ನಿಮ್ಗೆ ಏನೋ ಅರ್ಥ ಆಗೋದಿಲ್ಲ. ನೆಕ್ಸ್ಟ್ ವೆಹಿಕಲ್ ಡೀಟೇಲ್ಸ್ ಹೇಳಿ ಸರ್. ಶಮ್ಸ್ ಭಾಯ್, ಈ ಗಾಡಿ ದಲ್ಲಿ ನಂಬರ್ ಅಲ್ಲಿ ಇದೆ. ಓಕೆ, ಸಿಗ್ಮಾ ವೇರಿಯಂಟ್
ಸಿಗ್ಮಾ 4 ಇದು ಸಿಗ್ಮಾ 3 ಇದು. ಸಿಗ್ಮಾ 4 ಇಲ್ಲಿ ಪಕ್ಕದಲ್ಲಿದೆ, ಅದರದ್ದು ಮಾಹಿತಿ ಕೊಡ್ತೀನಿ. ಹಾ 4x4 ಇದ್ರೆ ಮಾತ್ರ ಸಿಗ್ಮಾ 4 ಬರುತ್ತೆ. ಓಕೆ 4x2 ಬಂದ್ರೆ ಅದಕ್ಕೂ ಸಿಗ್ಮಾ 3 ಅಂತೀವಿ. ಓಕೆ ಸಿಗ್ಮಾ 3 ಡೆಲ್ಲಿ ನಂಬರ್ ಅಲ್ಲಿ ಇದೆ. 25 ಲಕ್ಷ ವಿತ್ NOC ಕೊಡ್ತೀನಿ. ಕರ್ನಾಟಕ ನಂಬರ್ ಸಮೇತ 28,50,000 ಕೋಟ್ ಮಾಡ್ತಾ ಇದ್ದೀನಿ. ಆನ್ ಟೇಬಲ್ ಸಣ್ಣ ಪುಟ್ಟ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ವಿತ್ KA ನಂಬರು. ನಿಮಗೆ ಮೈಸೂರು ನಂಬರ್ ಬೇಕಾ, ಮಂಡ್ಯ ನಂಬರ್ ಬೇಕು, ಹುಬ್ಳಿ ನಂಬರ್ ಬೇಕು, ಧಾರವಾಡ ನಂಬರ್ ಬೇಕು, ಯಾವ ಸಿಟಿ ಯಾವ ಡಿಸ್ಟ್ರಿಕ್ಟ್ ನಂಬರ್ ಬೇಕಾದ್ರೂ ಕರ್ನಾಟಕ ನಂಬರ್ ವಿತಿನ್ 24 ಅವರ್ದಲ್ಲಿ ಮಾಡ್ಕೊಡ್ತೀನಿ. ನಂಬರ್ ಕೆಲವಲ್ಲಿ ರೂರಲ್ ಜಾಗದಲ್ಲಿ ಒಂದೊಂದು ವಾರನೂ ಆಗುತ್ತೆ ನಂಬರ್ಸ್ಗೆ. ಹೌದು. ನಾವು ಒಂದು ಮಾಡಿ ಈಗ ನಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಆಲ್ಮೋಸ್ಟ್ ಸಿಟಿದಲ್ಲಿ 51 ಇರಲಿ, 52 ನೆಲಮಂಗಲ ಇರಲಿ, KA 01 ಇರಲಿ, KA 02, 03, 04 ಇರಲಿ, ಈ ಎಲ್ಲ ಗಾಡಿಗಳಿಗೆ ನಿಮಗೆ ಮಾತ್ರ ಬೆಸ್ಟಿಂದ ಬೆಸ್ಟು. ಒಂದಿನ ಅಲ್ಲಿ 24 ಗಂಟೆಯಲ್ಲಿ ನಮ್ಮ ಬಗ್ಗೆ ಗೊತ್ತಿದೆ ವೀಕ್ಷಕರಿಗೆ. 24 ಅವರ್ಸಲ್ಲಿ ಫಾಸ್ಟೆಸ್ಟ್ ನಂಬರ್ ಮಾಡ್ಕೊಡ್ತೀನಿ. ಈ ಗಾಡಿ ಮಾಹಿತಿ ಕೊಡೋಣ. ಈ ಗಾಡಿ ನೋಡ್ಬೋದು, ಸ್ವಲ್ಪ ಝೂಮ್ ಮಾಡಿ ತೋರಿಸಿ ಸರ್. ಅಡ್ವೊಕೇಟ್ ಓಡಿಸಿರೋದು ಗಾಡಿ, ಅಡ್ವೊಕೇಟ್ ಓಡಿಸಿರೋದು ಕಾರ್. ಬ್ರಾಂಡ್ ನ್ಯೂ ಕಂಡೀಷನ್ ಇದೆ. 1,07,000 ಕಿಲೋಮೀಟರ್ ಮಾತ್ರ ರೆಕಾರ್ಡ್ ಸಮೇತ ಓಡಿದೆ. ಪ್ರೈಸಿಂಗು 25 ಲಕ್ಷ ವಿತ್ NOC ಕೊಡ್ತೀನಿ. 4x2 ಮ್ಯಾನ್ಯುವಲ್ ವಿತ್ 28 ವಿತ್ ಕರ್ನಾಟಕ ನಂಬರ್ ಹೇಳ್ತಾ ಇದ್ದೀನಿ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಮಾಡಲ್ ಏನಂದ್ರೆ 2017 ಸಿಂಗಲ್ ಓನರ್. 2017 ಸಿಂಗಲ್ ಓನರ್ 2017 ಮಾಡಲ್ ಗಾಡಿ ಇರುತ್ತೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಅಂದ್ರೆ ತಗೊಳ್ಳಿ, ಬರೀ ಡೀಸೆಲ್ ಹಾಕೊಂಡು ಓಡಿಸ್ತಾ ಇರಿ. ಇವ್ರ ಹತ್ರ ಸಿಗೋ ಗಾಡಿ ಆರಾಮಾಗೆ ತಗೊಂಡು ಓಡಿಸ್ತಾ ಇರಿ. ₹1 ಕೂಡ ಖರ್ಚು ಇಲ್ದಂಗೆ ಗಾಡಿ ನಿಮಗೆ ಕೊಡ್ತಾರೆ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಡೀಟೇಲ್ಸ್ ಹೇಳಿ ಸರ್. TRD ಸ್ಪೋರ್ಟಿವ್ ಗ್ರಿಲ್ ಹಾಕಿದ್ದೀವಿ. ಸಿಗ್ಮಾ 4 ಯಾವ್ದಂತ ಕೇಳ್ತಾ ಇದ್ರು ಬ್ರದರ್. ಹೌದು, ಈ ಗಾಡಿಗೆ ಸಿಗ್ಮಾ 4 ಅಂತೀವಿ. ಯಾಕೆ ಕಂಪನಿಯಿಂದ ಬ್ಯಾಜಿಂಗ್ ಬರುತ್ತೆ. ಸಿಗ್ಮಾ 4 ಯಾವಾಗ ಬರುತ್ತೆ, ಗಾಡಿ 4x4 ಇರಬೇಕು. ಹೌದು, ಅದು ಮ್ಯಾನ್ಯುವಲ್ ಆದ್ರೂ ಇರಲಿ, ಆಟೋಮೆಟಿಕ್ ಆದ್ರೂ ಇರಲಿ. 4x4 ಆಟೋ ಬರುತ್ತೆ, 4x4 ಮ್ಯಾನ್ಯುವಲ್ ಬರುತ್ತೆ. ಇದು 4x4 ಮ್ಯಾನ್ಯುವಲ್ ನಮ್ಮ ಹತ್ರ ಇವತ್ತು ಅವೈಲೇಬಲ್ ಇದೆ. ಈ ಗಾಡಿ ಸಿಂಗಲ್ ಓನರ್ಶಿಪ್ ಅಲ್ಲಿ 2017 ಮಾಡಲ್ 4x4 ವೇರಿಯಂಟು. ಬರೀ 82,000 ಕಿಲೋಮೀಟರ್ ಮಾತ್ರ ಓಡಿದೆ. ಲೆಸ್ ಡ್ರೈವನ್ ನೋಡ್ತಾ ಇರೋರಿಗೆ ಇದರಲ್ಲಿ 1.5 ಲಕ್ಷನೂ ಲೆಸ್ ಡ್ರೈವನ್ ಅಂತೀವಿ ನಾವು. ಇದರಲ್ಲಿ ಶಮ್ಸ್ ಬೈ ಲೆಸ್ ಡ್ರೈವನ್ 82 ಇದೆ. ಬರೀ 10% ಮಾತ್ರ ಗಾಡಿ % ಇಂದ ಬಿಲೋ ಅದನ್ನು ಇಲ್ಲ, ಕಂಪ್ಲೀಟ್ ಆಗಿಲ್ಲ. ಆ ಪ್ರಕಾರ ಈ ಗಾಡಿ ಕಂಡೀಷನ್ ನೋಡಬಹುದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಒಂದು ಬಂಪರು ಪೈಂಟ್ ಆಗಿಲ್ಲ. ಓಪನ್ ಚಾಲೆಂಜು ಪೂರ್ತಿ ಬ್ಯಾಂಗ್ಳೂರಲ್ಲಿ ಯಾವ ಗಾಡಿ ನೋಡಿದ್ರು ನೀವು ಬಂಪರ್ ಆದ್ರೂ ಸಿಗುತ್ತೆ. ಈ ಗಾಡಿದಲ್ಲಿ ಸ್ಪೆಷಲಿ ಬಂಪರು ಪೇಂಟ್ ಇಲ್ಲ, ಕಂಪ್ಲೀಟ್ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಕಂಪ್ಲೀಟ್ ಒರಿಜಿನಲ್ ಇದೆ, ಕ್ಲಾಸ್ ಆಗಿದೆ. ತಗೋಬೇಕು, ಓಡಿಸ್ತಾ ಇರಬೇಕು. ₹1 ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ. ಆಸ್ ಯೂಶುವಲ್ ಎಲ್ಲ ಗಾಡಿಗೆ ಮಾಹಿತಿ ಹೇಳ್ತಾರ. ಕಂಪನಿಗೆ ಹೋಗಿ ಚೆಕ್ ಮಾಡಿ, ಮೆಕ್ಯಾನಿಕ್ ಕರ್ಕೊಂಬನ್ನಿ ಚೆಕ್ ಮಾಡಿ. ನಾವು 1 ನಿಮಿಷನೂ ಗ್ಯಾರಂಟಿ ವಾರಂಟಿ ಕೊಡಲ್ಲ. ಯಾಕೆ ಕೊಡಲ್ಲ? ಇದು ನಾವು ನಿಮ್ಮ ಥರನೇ ಇನ್ವೆಸ್ಟ್ ಮಾಡಿ ತಂದಿದ್ದೀವಿ. ಅದು ರಾಂಗ್ ಕಮಿಟ್ಮೆಂಟ್ಸು, ಫೇಕ್ ಕಮಿಟ್ಮೆಂಟ್ಸ್ ನಾವು ಮಾಡೋಕ್ಕಾಗಲ್ಲ. ಮಾಡೋರ ಹತ್ರ ಆಲ್ರೆಡಿ ಬ್ಯಾಕಪ್ ಇದೆ. ಕೆಲವರು ಮೆಂಬರ್ಶಿಪ್ಪು, ಇನ್ಶೂರೆನ್ಸು, ಕಾರ್ದು ಏನೇನು ಮಾಡೋರೆ. ಹೌದು, ವಾರಂಟಿ ಕೊಡೋರು ಜನ ಬೇರೆ ಇದ್ದಾರೆ. ನಾವು ಮಾತ್ರ ವಾರಂಟಿ ಕೊಡಲ್ಲ, ಯಾವ ಗಾಡಿಗೂ ಕೊಡಲ್ಲ. ಈ ಗಾಡಿ ಇದೆ, ಈ ಕಂಡೀಷನ್ ಇದೆ, ಚೆಕ್ ಮಾಡಿ, ವ್ಯವಹಾರ ಮಾಡಿ, ಮನ್ಸಿಗೆ ಸಮಾಧಾನ ಮಾಡಿ ತಗೊಂಡೋಗಿ. ಎಲ್ಲಾರ ತೋರಿಸಿ, ಮೆಕ್ಯಾನಿಕ್ಗೆ ತೋರಿಸಿ, ಶೋರೂಮ್ ಅಲ್ಲಿ ತೋರಿಸ್ಕೊಡಿ, ಎಲ್ಲಾದ್ರೂ ತೋರಿಸಿ. ಗಾಡಿ ಬಗ್ಗೆ ಡೀಟೇಲ್ ಕೊಡೋಣ. 2017 4x4 ಸಿಂಗಲ್ ಓನರ್ ಗಾಡಿ, 82,000 ಕಿಲೋಮೀಟರ್ ಮಾತ್ರ ಓಡಿರೋದು. ಪ್ರೈಸಿಂಗು 25,75,000 ವಿತ್ NOC ಹೇಳ್ತಾ ಇದ್ದೀನಿ. ಆನ್ ಟೇಬಲ್ ನೆಗೋಷಿಯೇಟ್ ಮಾಡ್ಕೊಡೋಣ. ಕರ್ನಾಟಕ ನಂಬರ್ ಸಮೇತ 29.5 ಲಕ್ಷ ಕೋಟ್ ಮಾಡಿದ್ದೀವಿ. ಏನು ಬೆಸ್ಟ್ ಆಗುತ್ತೆ ಆನ್ ಟೇಬಲ್ ಮಾಡ್ಕೊಡೋಣ. ಓಕೆ, ಲೋನ್ ಎಷ್ಟಾಗುತ್ತೆ? 22-25 ಲ್ಯಾಕ್ಸ್ ಹತ್ತತ್ರ ಆಗುತ್ತೆ. ಸಿಬಿಲ್ ಚೆನ್ನಾಗಿರ್ಬೇಕು. ಅಪ್ ಟು 20 ಲ್ಯಾಕ್ಸ್ ಕೊಡೋದು ಜವಾಬ್ದಾರಿ ನಮ್ದು. ಓಕೆ, 2-3 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಇದ್ದಾರೆ, ಎತ್ಕೊಂಬನ್ನಿ. ಬಟ್ ಕಂಡೀಷನ್ ಏನಂತ ಅಂದ್ರೆ ಸಿವಿಲ್ ಸ್ಕೋರ್ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಏನು ಬ್ಯಾಕ್ಲಾಗ್ಸ್ ಇರಬಾರ್ದು, ಬೌನ್ಸ್ ಇರಬಾರ್ದು, ಲೇಟ್ ಪೇಮೆಂಟ್ಸ್ ಇರಬಾರ್ದು. ಅದು ಇದು ಬೌನ್ಸ್ ಇದ್ದು ಅದು ಮಾಡಿ ಮಿಸ್ಟೇಕ್ಸ್ ಮಾಡಿ ಎಲ್ಲರದ್ದು ಆಗಿರುತ್ತೆ ಆಲ್ಮೋಸ್ಟ್. ಅದೆಲ್ಲ ಇಲ್ದಿರೋರಿಗೆ ಯಾರ್ದು ಸಿಬಿಲ್ 800 ಅಬೌವ್ ಮೇಲೆ ಇದೆ, 20-22 ಲ್ಯಾಕ್ಸ್ ಆರಾಮಾಗಿ ಲೋನ್ ಆಗುತ್ತೆ. ಮಿಕ್ಕಿದ್ದು ಆಮೇಲೆ ಮಾಹಿತಿ ಕೊಡೋಣ. ಪರ್ಸನಲ್ ನಾವು ಕ್ಯಾಟ್ಲಾಗ್ ಶೇರ್ ಮಾಡೋ ಟೈಮಲ್ಲಿ ಕಾಲ್ ಮಾಡ್ಕೋಬಹುದು. ಖಂಡಿತ. ಸೊ ಅದೇ ತರ ಮತ್ತೆ ಒಂದು ಗಾಡಿ ಇರುತ್ತೆ. ಈ ಡೀಟೇಲ್ಸ್ ಸರ್, ಇದು TRD ಸ್ಪೋರ್ಟಿವ್ ಕಿಟ್ ಅಲ್ಲಿ ಒಂದು 4x4 ತೋರಿಸಿದೆ, ಒಂದು 4x2 ಸೆಕೆಂಡ್ ಓನರ್ ತೋರಿಸಿದೆ. ಆ ಗಾಡಿ ರೆಕಾರ್ಡ್ ಅಲ್ಲಿ ಓಡಿಸಿಲ್ಲ. ಅದು ಒಂದು ಗಾಡಿ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ಒಂದು ತಗೊಂಡ್ಬಂದು ನಿಲ್ಸಿದೀವಿ. ಯಾಕಂದ್ರೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಆ ಗಾಡಿನು ಒಂದು MLA ಯೂಸ್ ಮಾಡಿರೋದ್ ಕಾರು. GX ಆಟೋ ಕಾರ್ಸ್ ಅಂತ ಒಂದು ಬ್ಯಾಚ್ ಇದೆ, ಸ್ಟಿಕ್ಕರ್ ಇದೆ, ಅದರಲ್ಲಿ ಸರ್ವಿಸ್ ಆಗಿದೆ. ಅದರದ್ದು ರೆಕಾರ್ಡ್ ಇದೆ, ಅದನ್ನು ತಂದಿದ್ದೀವಿ. ಫಸ್ಟ್ ಕಾರ್ ನಮ್ಮ ಹತ್ರ ವಿತೌಟ್ ರೆಕಾರ್ಡ್ ಬಂದಿರೋದು. ಈ ಗಾಡಿ 2015 ಸಿಂಗಲ್ ಓನರ್ಶಿಪ್ ಅಲ್ಲಿ ಗಾಡಿ ನೋಡ್ಬೋದು. TRD ಕಿಟ್ ಇನ್ಸ್ಟಾಲ್ ಆಗಿದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಗಾಡಿ ಪ್ರೈಸಿಂಗು 17.5 ಲಕ್ಷಕ್ಕೆ ಕೊಡ್ತೀನಿ. 1,50,000 ಕಿಲೋಮೀಟರ್ ಓಡಿದೆ. 158 ಚಿಲ್ಲರೆ ಓಡಿದೆ ಶಮ್ಸ್ ಬೈ. ಪ್ರೈಸಿಂಗು 17,50,000 ಆನ್ ಟೇಬಲ್. ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಮಾಡಲ್ ಏನಂದ್ರೆ ಮತ್ತೆ 2015 ಸಿಂಗಲ್ ಓನರ್ಶಿಪ್ ಅಲ್ಲಿ ಇದೆ. 15 ಸಿಂಗಲ್ ಓನರ್ ಅಂದ್ರೆ 2016 ಅಲ್ವಾ?
2016 2015 15 ಸಿಂಗಲ್ ಓನರ್ ಇರುತ್ತೆ. ಈ ಗಾಡಿ ನೀವೇನಾರ ಪರ್ಚೇಸ್ ಮಾಡ್ತೀನಿ ಅಂದ್ರೆ ನೀವೇ ಗಾಡಿಗೆ ಸೆಕೆಂಡ್ ಓನರ್ ಆಗಿರ್ತೀರಾ. ಏನ್ ಪ್ರೈಸ್ ಅಂತ ಅಂದ್ರೆ 17,50,000 ಕೋಟ್ ಮಾಡ್ತಾ ಇದೀವಿ, ನೆಗೋಷಿಯಬಲ್. ಇದಕ್ಕೆ ಲೋನ್ ಅಂದ್ರೆ ಎಷ್ಟಾಗುತ್ತೆ? ಲೋನ್ ನಿಮ್ಗೆ 15 ಲಕ್ಷ ಆಗುತ್ತೆ ಆರಾಮಾಗಿ. 15 ಲಕ್ಷ ಇದಕ್ಕೂ ಕೂಡ ನಿಮಗೆ ಲೋನ್ ಆಗುತ್ತೆ. ಮಿಕ್ಕಿದ ಅಮೌಂಟ್ ಏನಿರುತ್ತೆ ಅಷ್ಟೇ ಅಮೌಂಟ್ ಮಾತ್ರ ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿ ನಿಮ್ದಾಗಿ ಪಡಿಬಹುದು. ಪದೇ ಪದೇ ಹೇಳ್ತಾ ಇದೀವಿ, ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಮಾತ್ರ ನಿಮ್ಗೆ ಲೋನ್ ಆಗಕ್ ಸಾಧ್ಯ. ಅದೇ ತರ ನೆಕ್ಸ್ಟ್ ಗಾಡಿ ಹೇಳಿ ಸರ್. ಅದೇ ತರ ನೋಡ್ತಾ ಇದ್ರಲ್ಲ ಮತ್ತೆ ಒಂದು ಗಾಡಿ ಇರುತ್ತೆ ಸರ್, ಈ ಡೀಟೇಲ್ಸ್ ಹೇಳಿ ಸರ್. ಇದು 4x2 ಆಟೋಮೆಟಿಕ್ ಬಂದಿದೆ. ಆಟೋಮೆಟಿಕ್ ಬಹಳ ದಿನದಿಂದ ನಮ್ಮ ಹತ್ರ ಡಿಮಾಂಡ್ ಅಲ್ಲಿ ಇತ್ತು. ಆಟೋಮೆಟಿಕ್ ಯಾವುದು ಸದ್ಯಕ್ಕೆ ಇರಲಿಲ್ಲ. 4x4 ಆಟೋಮೆಟಿಕ್ ಒಂದು ಬಂದಿದೆ. ಇವತ್ತು ವಿಡಿಯೋದಲ್ಲಿ 4x2 ಆಟೋಮೆಟಿಕ್ ತೋರಿಸ್ತಾ ಇದೀವಿ. 1,40,000 ಚಿಲ್ಲರೆ ಓಡಿರೋದು ಗಾಡಿ. 4x2 ಆಟೋಮೆಟಿಕ್ 2015 ಮಾಡಲ್, ಸಿಂಗಲ್ ಓನರು, ವಿತ್ ಕರ್ನಾಟಕ ನಂಬರು ಬೇಕಾದ್ರೂ ಕೊಡ್ತೀನಿ. ವಿತ್ NOC 16 ಲಕ್ಷ ಕೋಟ್ ಮಾಡಿದ್ದೀನಿ ಪ್ರೈಸು, ವಿತ್ NOC ಸಮೇತ. ಕರ್ನಾಟಕ ನಂಬರ್ ಸಮೇತ 18.5 ಲಕ್ಷ ಇದೆ. ನೆಗೋಷಿಯಬಲ್, ಆನ್ ಟೇಬಲ್. 24 ಅವರ್ದಲ್ಲಿ ನಂಬರ್ ಮಾಡ್ಕೊಡ್ತೀನಿ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಗಾಡಿ, ನೋಡಬಹುದು. ಇನ್ನ ಬೆಸ್ಟ್ ಏನಾಗುತ್ತೆ ಮಾಡ್ಕೊಡೋಣ. ಕಿಲೋಮೀಟರ್ ಎಷ್ಟು ಓಡಿದೆ? 1,40,000 1,40,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ಈ ಗಾಡಿನೂ ಕೂಡ ನೀವು ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ಆಟೋಮೆಟಿಕ್ ಗಾಡಿನೇ ಬೇಕು ಅಂತ. ಟ್ರಾಫಿಕ್ ಇಂದ ಯಾರಿಗೆ ಕಷ್ಟ ಆಗ್ತಾ ಇದೆ, ಅವ್ರಿಗೆ ಓಡಿಸೋದಕ್ಕೆ ಬೇಜಾರಾಗ್ತಾ ಇದೆ, ಆಫ್ ರೋಡಿಂಗ್ ಮಾಡೋರು, ಆಟೋಮೆಟಿಕ್ ಲವರ್ಸ್ಗೆ ಬ್ಲಾಕ್ ಮಾಫಿಯಾ ಲುಕ್ ಇದೆ. ವೈಟ್ ಅಲ್ಲಿ ಫ್ಯಾಮಿಲಿ ಯೂಸ್ ಮಾಡೋದಕ್ಕೆ 4x2 ಆಟೋಮೆಟಿಕ್ ಇದೆ ನಮ್ಮ ಹತ್ರ. ಈಗ ಇದಕ್ಕೆ ನಾನು ಲೋನ್ಗೆ ಹೋಗ್ತೀನಿ ಅಂದ್ರೆ ಲೋನ್ ಎಷ್ಟು ಬರ್ಬೋದು? ಆರಾಮಾಗಿ ಒಂದು 15 ಲಕ್ಷ ಲೋನ್ ಆಗುತ್ತೆ. ಲೋನ್ ಆಗೋದಕ್ಕೆ ಒಂದು ಔಟ್ ಸ್ಟೇಷನ್ ಗಾಡಿಗೆ ಯಾವ್ದು ನಿಮ್ಗೆ ನಂಬರ್ ಆಗಿದ್ರೇನೆ ಲೋನ್ ಆಗೋದು. ಅದು ಸ್ವಲ್ಪ ಮಾಹಿತಿ ತಿಳ್ಸ್ಕೊಡೋಣ ಅವ್ರಿಗೆ. ಯಾಕಂದ್ರೆ ಲೋನು UP ನಂಬರ್, ದಿಲ್ಲಿ ನಂಬರ್, ಹರಿಯಾಣ ನಂಬರ್, ಹಿಮಾಚಲ್ ನಂಬರ್, ಉತ್ತರಾಖಂಡ್ ನಂಬರ್ ಯಾವ್ದಿದ್ರು ಲೋನ್ ಆಗಲ್ಲ. ಏನ್ ಸರ್ 10,75,000 ಒಂದು ಫಾರ್ಚುನರ್ ಹೇಳಿದ್ರಲ್ಲ ಲೋನ್ ಆಗುತ್ತಾ? ಆಗಲ್ಲ. ಕರ್ನಾಟಕ ನಂಬರ್ ಇದ್ರೆ ಮಾತ್ರ ಲೋನ್ ಆಗೋದು. ಕರ್ನಾಟಕದಲ್ಲಿ ಲೋನ್ ಬೇಕಾದ್ರೆ ಲೋಕಲ್ ಗಾಡಿ ಇರಬೇಕು. ಈ ಗಾಡಿಗಳಿಗೆ ಲೋನ್ ಬೇಕಂದ್ರೆ ವಿತಿನ್ 48 ಅವರ್ಸ್ ಲೋನ್ ಮಾಡ್ಕೊಡ್ತೇನೆ. ಬನ್ನಿ, ಗಾಡಿ ನೋಡಿ, ಫೈನಲೈಸ್ ಮಾಡಿ 48 ಅವರಲ್ಲಿ ಲೋನು ಮಾಡಿಸ್ಕೊಡ್ತೇನೆ. 24 ಅವರ್ಸ್ ಅಲ್ಲಿ ನಂಬರು ಮಾಡ್ಕೊಡ್ತೀನಿ. ಫಸ್ಟ್ ಒಂದು ಡೌನ್ ಪೇಮೆಂಟ್ 3 ಇಂದ 5 ಲಕ್ಷ ನಾವು ಏನ್ ಇಸ್ಕೊಳ್ತೀವಿ ಆ ಪ್ರಕಾರ ನಿಮ್ಗೆ ಟ್ಯಾಕ್ಸ್ ಪೇ ಮಾಡಿ ನಂಬರ್ ಮಾಡಿಸಿ ನಿಮ್ ಸಿಬಿಲ್ ಚೆಕ್ ಮಾಡಿ ಲೋನ್ ಮಾಡಿಸ್ಕೊಡ್ತೀವಿ. ಓಕೆ, ಸೂಪರ್ ಸರ್. ಅದೇ ತರ ನೆಕ್ಸ್ಟ್ ವೆಹಿಕಲ್ ಹೇಳಿ ಸರ್. ಇನ್ನೊಂದು ಟೈಪ್ 2 ಫಾರ್ಚುನರ್ ಇದೆಯಲ್ಲ, ಟೈಪ್ 3 ಹೊಸ ಶೇಪ್. ಟೈಪ್ 2 ಅಲ್ಲಿ ಲೋ ಮೈಲೇಜ್ ಬೇಕು ಅಂತಾರೆ ಜನ ಅವರು. ಎಲ್ಲಿ ಸಿಗದೆ ಹೆಚ್ಚಿದೆ. ಈಗ ಒಂದು 6 ತಿಂಗಳು 1 ವರ್ಷ ಸಿಕ್ಕಿದ್ರೆ ಹೆಚ್ಚು ಈ ಗಾಡಿಗಳು. ಫಾರ್ಚುನರ್ದ ಡಿಮಾಂಡ್ ಎಲ್ಲ ಸಿಟೀಸ್ ಅಲ್ಲಿ ಆಗ್ಬಿಟ್ಟಿದೆ. ದಿಲ್ಲಿ, ಹರಿಯಾಣ, ಉತ್ತರಾಖಂಡ್, UP, ಹಿಮಾಚಲ್ ಎಲ್ಲೇನೂ ನಿಮ್ಗೆ ಫಾರ್ಚುನರ್ಸ್ ಸಿಗೋದ್ ಕಷ್ಟ ಇದೆ. ಇರೋವರೆಗೂ ನಾವು ಅದೇ ಬ್ರ್ಯಾಂಡ್ ಇಂದ ಮಾಡ್ತಾ ಇದೀವಿ. ಇನ್ ಮುಂದೆ ಸಿಗ್ಮಾ ಲೆಜೆಂಡರ್ಗೆ ಹೋಗೋಣ ನೆಕ್ಸ್ಟ್ ವೇರಿಯಂಟ್ ಅಲ್ಲಿ. ಹೌದು, ಖಂಡಿತ. ಲೋ ಮೈಲೇಜ್ ಅಲ್ಲಿ ಗಾಡಿ ಬೇಕಾಗಿರೋರಿಗೆ 2014 4x4 ಸಿಂಗಲ್ ಓನರ್, 1,10,000 ಕಿಲೋಮೀಟರ್ ಓಡಿದೆ. 11% ಅನ್ಕೋಬಹುದು. 1,10,000 ಓಡಿರೋದು ಗಾಡಿ. ಸಿಂಗಲ್ ಓನರ್ಶಿಪ್, 4x4, 14,25,000 ವಿತ್ NOC, ಕರ್ನಾಟಕ ನಂಬರ್ ಸಮೇತ 16,75,000 ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. ಓಕೆ, ಇದಕ್ಕೆ ಮೋಸ್ಟ್ಲಿ ಲೋನ್ ಆಗುತ್ತಾ? 14ಗೆ 13ಗೆ ಸ್ವಲ್ಪ ಕಡಿಮೆನೆ. 10 lakhs ವರೆಗೂ ಟ್ರೈ ಮಾಡೋದು. ಫಂಡಿಂಗ್ ಕಡಿಮೆ ಸಿಗುತ್ತೆ. ಯಾಕಂದ್ರೆ ಏಜ್ ವೆಹಿಕಲ್ ಫಿಟ್ನೆಸ್ 10+ ಆಗಿದೆ. 10 ವರೆಗೆ ಇರಬೇಕು, 10 ಬಿಲೋ ಇರಬೇಕು. ನಿಮ್ಗೆ 10+ ಆಗಿದೆ, ಸಿಬಿಲ್ ಚೆನ್ನಾಗಿದ್ರೆ ಆರಾಮಾಗಿ ಒಂದು 8 ಇಂದ 10 ಲಕ್ಷ ಆರಾಮಾಗಿ ಇದಕ್ಕೂ ಲೋನ್ ಸಿಗುತ್ತೆ. ಸೊ ಅದಕ್ಕೆ ನೆಕ್ಸ್ಟ್ ವೆಹಿಕಲ್ ಬಂದು ನಿಮ್ಗೆ ಸರ್ ನಮ್ಗೆ ಬ್ಲ್ಯಾಕ್ ಕಲರ್ ಇರಬೇಕು ಸರ್ ಫಾರ್ಚುನರ್ ಅಂತ. ಇದಕ್ಕೂ ಕೂಡ ಡಿಮ್ಯಾಂಡ್ ಇರುತ್ತೆ. ಸೊ ಅವ್ರಿಗೋಸ್ಕರ ಈ ಗಾಡಿ ಕೂಡ ವಿತ್ TRD ಕಿಟ್ ಅಲ್ಲ ಸರ್? ಇದನ್ನು ಇಲ್ಲ, ಇದು GR ಸ್ಪೋರ್ಟ್ ಕಿಟ್. GR ಸ್ಪೋರ್ಟ್ ಕಿಟ್ ಅಲ್ಲಿ ನಿಮ್ಗೆ ಟೊಯೋಟಾ GR ಸ್ಪೋರ್ಟ್ಸ್ ಫ್ರಂಟ್ ಗ್ರಿಲ್ ಬರುತ್ತೆ, ಹಾಲೋಜಿನ್ ಬರುತ್ತೆ, ಒಂದು ಬಲ್ಬ್ಸ್ ಬರುತ್ತೆ. ಇದು ಬ್ಲಾಕ್ ಮಾಫಿಯಾ ಲುಕ್ ಅಲ್ಲಿ ಜಾಸ್ತಿ ಇದಕ್ಕೆ ಏನು ನಾವು ಮಾಡಕ್ ಹೋಗಿಲ್ವಿ. ಬ್ರ್ಯಾಂಡ್ ನ್ಯೂ ಕಂಡೀಷನ್, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಒಂದು ಬಂಪರ್ನು ಪೇಂಟ್ ಆಗಿಲ್ಲ. ಕಾರ್ ಕ್ಲಾಸ್ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ. 4x4 ಆಟೋಮೆಟಿಕ್, ಸಿಂಗಲ್ ಓನರ್ ಗಾಡಿ. ಕರ್ನಾಟಕ ನಂಬರ್ ಹಿಂದೆ ವಿಡಿಯೋ ಅಲ್ಲಿ ಇರ್ಲಿಲ್ಲ, ನಾವು ಮಾಡಿಸಿದೀವಿ. ಈ ಕರ್ನಾಟಕ ನಂಬರ್ ಸಮೇತ 1,60,000 ಕಿಲೋಮೀಟರ್ ಓಡಿದೆ. ಪ್ರೈಸ್ 19.5 ಹೇಳ್ತಾ ಇದೀವಿ. ನೆಗೋಷಿಯಬಲ್, ಆನ್ ಟೇಬಲ್ ಆಗುತ್ತೆ. 4x4 ಆಟೋಮೆಟಿಕ್. ಇದು 100 ಅಲ್ಲಿ ಒಂದು ವೆಹಿಕಲ್. ಇದು ಮಾಹಿತಿ ಕೊಡ್ತಾ ಇರೋದು. 4x2 ಆಟೋಮೆಟಿಕ್ ಎಲ್ಲ ಕಡೆ ಸಿಗುತ್ತೆ. 4x4 ಆಟೋ ಪ್ಲಸ್ ಅಡಿಷನಲ್ ಬ್ಲಾಕ್ ಕಲರ್ ಎಲ್ಲೂ ಸಿಗೋದೇ ಕಷ್ಟ ಇದೆ. ಎಷ್ಟು ಓಡಿರುತ್ತೆ ಅಂದ್ರೆ? 1,60,000 ಕಿಲೋಮೀಟರ್ ಓಡಿದೆ. ಮಾಡಲ್ ಏನು? 2016 ಸಿಂಗಲ್ ಓನರ್. 2016 ಸಿಂಗಲ್ ಓನರ್ ಗಾಡಿ ಇರುತ್ತೆ. ಈ ಗಾಡಿಗೂ ಕೂಡ ಆರಾಮಾಗಿ ಒಂದು 80% ಫಂಡಿಂಗ್ ಅಂತೂ ಆಗುತ್ತೆ. ಸೊ ಬ್ಲ್ಯಾಕ್ ಗಾಡಿನೇ ಬೇಕು ಸರ್ ನಮ್ಗೆ ಅಂತ ಕೇಳೋರಿಗೆ ಈ ಗಾಡಿ ಕೂಡ ನಿಮ್ಗೆ ಜಸ್ಟ್ ರೆಡಿ ಟು ಡ್ರೈವ್. ಲೋನ್ ಬೇಕಂದ್ರೆ ನಾನು ಪದೇ ಹೇಳ್ತಾನೆ ಇದ್ದೀನಿ, ಸಿವಿಲ್ ಸ್ಕೋರ್ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಲೋನ್. ನಿಮಗೆ ಚೆಕ್ ಬೌನ್ಸು, ಸಿವಿಲ್ ಚೆನ್ನಾಗಿಲ್ಲ, ECS ಇದು ಅದು ಎಲ್ಲ ಪ್ರಾಬ್ಲಮ್ ಆಲ್ರೆಡಿ ಫೇಸ್ ಮಾಡಿದ್ದೀರಾ ಅಂದ್ರೂ ಕೂಡ ನಿಮಗೆ ಲೋನ್ ಆಗೋದಿಲ್ಲ. ಸೊ ಪ್ರೊಫೈಲ್ ಚೆನ್ನಾಗಿದ್ರೆ ಎತ್ಕೊಂಬನ್ನಿ, ಆರಾಮಾಗಿ ನಿಮಗೆ ಲೋನ್ ಅಂತೂ ಹಾಗೆ ಆಗುತ್ತೆ. ಆಲ್ರೆಡಿ ಕರ್ನಾಟಕ ನಂಬರ್ದಲ್ಲೇ ಇದೆ. ಸೊ ಲೋನ್ ಆಗೋ ಕೂಡ ನಿಮಗೆ ಯಾವುದೋ ತೊಂದರೆ ಇರಲ್ಲ.
ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಇದು ಒಂದಂತಾನೆ ಅಲ್ಲ, ಇಲ್ಲಿ ಏನ್ ಗಾಡಿ ನೋಡ್ತಾ ಇದೀರಲ್ಲ ಎಲ್ಲಾ ಗಾಡಿ ನಿಮ್ಗೆ ವಿತ್ ಸರ್ವಿಸ್ ರೆಕಾರ್ಡ್. ಆನೆ ಅಂತೀವಿ, ಆನೆ ಅಪ್ಪನೂ ಬಂದ್ಬಿಟ್ಟೈತೆ ಈ ಸಲ. ಹೌದು, ಆನೆ ಅಪ್ಪ, ಆನೆ ಮಕ್ಕ, ಆನೆ ಎಲ್ಲ ಫುಲ್ ಫ್ಯಾಮಿಲಿನೇ ಇವ್ರ ಹತ್ರ ನಿಮ್ಗೆ ಸಿಗುತ್ತೆ. ಸೊ ಇಷ್ಟೊಂದು ಫಾರ್ಚುನರ್ ನಿಮ್ಗೆ ಬ್ಯಾಂಗ್ಳೂರಲ್ಲಿ ಪಾಪ್ಯುಲರ್ ಕಾರ್ಸ್ ಒಂದ್ ಬಿಟ್ರೆ ನಿಮ್ಗೆ ಎಲ್ಲೂ ಸಿಗಲ್ಲ. ಫಾರ್ಚುನರೇ ಬೇಕು ಅಂತ ಕೇಳೋರ್ಗೆ ಫಾರ್ಚುನರ್ ಅಂತಾನೆ ಅಲ್ಲ, ಜೊತೆಗೆ ಇವ್ರ ಹತ್ರ ನಿಮ್ಗೆ ಕ್ರಿಸ್ಟಾ ಗಾಡಿಗಳು ಕೂಡ ಇರುತ್ತೆ. ಡಿಮಾಂಡ್ ಅಲ್ಲಿ ಇನೋವಾ ಕ್ರಿಸ್ಟಾ. ಸೊ ಒಳಗಡೆ ಕ್ರಿಸ್ಟಾ ಗಾಡಿಗಳು ಕೂಡ ಇದೆ. ದಯವಿಟ್ಟು ವಿಡಿಯೋ ಮಾತ್ರ ನೋಡ್ತಾ ಇರಿ. ಸರ್ ಮತ್ತೊಂದು ಗಾಡಿ ಮಾಹಿತಿ ಕೊಡ್ತೀನಿ. 2017 ಆಟೋಮೆಟಿಕ್ ಇದೆ, ಸಿಂಗಲ್ ಓನರ್ ಅಲ್ಲಿ, ಕರ್ನಾಟಕ ನಂಬರ್ ಮಾಡಿಸಿದೀವಿ. ಗಾಡಿ ನೋಡಬಹುದು, ಬಂಪರ್ ಟು ಬಂಪರ್ ಒರಿಜಿನಲ್ ಇದೆ. ನೋ ಡೆಂಟ್, ನೋ ಪಾಯಿಂಟ್ ರಿಕ್ವೈರ್ಮೆಂಟ್, ಏನು ಗಾಡಿಯಲ್ಲಿ ₹1 ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ. ಕಾರ್ ಮಾತ್ರ ಕಂಡೀಷನ್ ನೋಡಬಹುದು, ಬ್ರ್ಯಾಂಡ್ ನ್ಯೂ ತರ ಮೇಂಟೈನ್ ಆಗಿದೆ. ಪ್ರೈಸಿಂಗು 28.5 ಲಕ್ಷ ನಾವು ಹೇಳ್ತಾ ಇದೀವಿ. ಆನ್ ಟೇಬಲ್ ನೆಗೋಷಿಯೇಷನ್ ಮಾಡ್ಕೊಡೋಣ. ಸಿಗ್ಮಾ 3 ವೇರಿಯಂಟ್ ಆಟೋಮೆಟಿಕ್, ಒಳಗಡೆ ಇಂಟೀರಿಯರ್ ತೋರಿಸ್ತೇನೆ, ಗಾಡಿ ನೋಡಬಹುದು. ಸೊ 2x4 ಇದು 4x2 ಆಟೋಮೆಟಿಕ್ ಸರ್ ಇದು. ಓಕೆ, ಎಷ್ಟು ಕಿಲೋಮೀಟರ್ ಓಡಿದೆ ಅಂತಂದ್ರೆ 1,02,000 ಕಿಲೋಮೀಟರ್ ಮಾತ್ರ ಓಡಿದೆ, ರೆಕಾರ್ಡ್ ಸಮೇತ. ಓಕೆ, ಸೊ ಬಂಧುಗಳೇ ನೋಡ್ತಾ ಇದೀರಲ್ಲ, ಗಾಡಿ ಮಾತ್ರ ನಿಮಗೆ ಒಳಗಡೆಯಿಂದ ನೋಡಿದ್ರೆ ಜಸ್ಟ್ ರೈಟ್ ಸೀಟರ್ ಆಟೋಮೆಟಿಕ್, ಸಿಟಿಯಲ್ಲಿ ಓಡಿಸೋದಕ್ಕೆ. ಸಿಗ್ಮಾ 3 ವೇರಿಯಂಟ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಟೈರ್ಸ್ ತೋರಿಸಿ ಶಮ್ಸ್ ಭಾಯ್. ಸೊ ನೋಡ್ತಾ ಇದೀರಲ್ಲ ಗಾಡಿ ಹೇಗಿದೆ ಅಂತ ಅಂದ್ರೆ ಮುಂದ್ಗಡೆಯಿಂದ ನೋಡಿದ್ರೆ ಏನ್ ಜಸ್ಟ್ ಈಗಲೇ ಶೋರೂಮ್ 100% ಟೈರ್ಸ್ ಇದೆ. ಗಾಡಿ ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ. ಪ್ರೈಸಿಂಗ್ ಆನ್ ಟೇಬಲ್ ನೆಗೋಷಿಯೇಷನ್ ಮಾಡ್ಕೊಡೋಣ. 28.5 ಲಕ್ಷ ಹೇಳ್ತಾ ಇದೀವಿ. ಬೆಸ್ಟ್ ಇಂದ ಬೆಸ್ಟ್ ಮಾಡ್ಕೊಡೋಣ. ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಏನ್ ಸರ್ ಲೋನು ನಿಮ್ಗೆ ಆರಾಮಾಗಿ 20 ಲಕ್ಷ ಲೋನ್ ಆಗುತ್ತೆ. ಇದರಲ್ಲಿ ನಮ್ಮ ಹತ್ರ ಆಟೋಮೆಟಿಕ್ ಇದೆ, ಮ್ಯಾನ್ಯುಯಲ್ ಇದೆ, 4x4 ಇದೆ, 3 ಇದೆ. ನಿಮ್ಗೆ 3 ವೇರಿಯಂಟ್ ಇದೆ. 3 ಗಾಡಿನೂ ತೋರಿಸಿದ್ದೀನಿ, ಮಾಹಿತಿ ಕೊಟ್ಟಿದ್ದೀನಿ. ಸೂಪರ್. ಸೊ ಬಂಧುಗಳೇ ನೋಡಿದ್ರಲ್ಲ, ನಿಮ್ಗೆ ಅವಾಗಿಂದ ಫಾರ್ಚುನರ್ ಗಾಡಿಗಳೆಲ್ಲ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ನಾನು ನಿಮ್ಗೆ ಹೇಳ್ತಿದ್ದೆ ಕ್ರಿಸ್ಟಾ ಗಾಡಿಗಳು ಕೂಡ ಇದೆ ಅಂತ. ಅದನ್ನು 3 ಗಾಡಿ ಇದೆ. 3 ಡೀಟೇಲ್ಸ್ ಕೂಡ ತಿಳಿಸ್ಕೊಡ್ತೀನಿ. ಎಲ್ಲ ಕಮ್ಮಿ ಓಡಿಯೋ ಗಾಡಿ, ಮಾಡೆಲ್ ಗಾಡಿ, ಜಸ್ಟ್ ಟೇಕ್ ಅಂಡ್ ಡ್ರೈವ್, ಶೋರೂಮ್ ಮೇಂಟೈನ್ ಇರೋ ಗಾಡಿ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಸರ್ ಡೀಟೇಲ್ಸ್ ಹೇಳಿ ಸರ್. ಸರ್ 2017 ಇನೋವಾ ಕ್ರಿಸ್ಟಾ ಜಿ ವೇರಿಯಂಟ್, ಬೇಸ್ ವೇರಿಯಂಟ್ ಅಂತೀವಲ್ಲ ಆ ಗಾಡಿ ಕ್ಲಾಸ್ ಕಂಡೀಷನ್ ಅಲ್ಲಿದೆ. ಇವತ್ತವರೆಗೂ ಒರಿಜಿನಲ್ ಪೇಂಟ್ ಅಲ್ಲಿದೆ. ಒಂದು ಬಂಪರು ಪೇಂಟ್ ಆಗಿಲ್ಲ. ಕರ್ನಾಟಕ ನಂಬರ್ ನಾವು ಮಾಡಿಸಿದ್ದೀವಿ. 28,000 ಕಿಲೋಮೀಟರ್ ಮಾತ್ರ ಓಡಿರೋದು. ಲೆಸ್ ಡ್ರೈವನ್ ಗಾಡಿ ನೋಡ್ತಾ ಇರೋರಿಗೆ ಸಿಂಗಲ್ ಓನರ್ಶಿಪ್ ಅಲ್ಲಿ ಈ ಗಾಡಿ ತಗೊಂಡು ಆರಾಮಾಗಿ ಓಡಿಸ್ಬೋದು. 10 ಲಕ್ಷವರೆಗೂ ಓಡಿಸ್ಬೋದು. ಒಳಗಡೆ ಇಂಟೀರಿಯರ್ ಇಂದ ಎಕ್ಸ್ಟೀರಿಯರ್ ತೋರಿಸ್ತೀನಿ. ಇದು ರೂಫ್ ಕವರ್ಸು ಇನ್ನ ತೆಗ್ದಿಲ್ಲ. ಕಸ್ಟಮರ್ ಹತ್ರ ನಾವು ತಗೊಂಬಂದಿದ್ದೀವಿ. ಕವರ್ಸು ಇನ್ನ ಬಿಚ್ಚಿಲ್ಲ. ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿದೆ. ತಗೋಬೇಕು, ಡೀಸೆಲ್ ಹಾಕೊಂಡು ಓಡಿಸ್ತಾ ಇರಬೇಕು. ಏನ್ ಶಮ್ಸ್ ಭಾಯ್? ಹೌದು ಸರ್. ಪೂರ್ತಿ ಮಾರ್ಕೆಟ್ ವಿಚಾರಣೆ ಮಾಡಿ ನಮ್ಮ ವೀಕ್ಷಕರು. ಇಂಥದ್ದು ಗಾಡಿ ಸಿಗೋದು ಹೆಚ್ಚು ಕಡಿಮೆ 28,000 ಲೋ ಮೈಲೇಜ್ ಲೆಸ್ ಡ್ರೈವನ್ ಅಂತೀವಿ ನಾವು. ಪ್ರೈಸಿಂಗು 18,25,000 ಕೋಟ್ ಮಾಡ್ತಾ ಇದ್ದೀನಿ. ಇನ್ನು ಆನ್ ಟೇಬಲ್ ಏನಾಗುತ್ತೆ ಬೆಸ್ಟ್ ಇಂದ ಬೆಸ್ಟ್ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ಬ್ಲ್ಯಾಕ್ ರೆಡ್ ಅಂತೀವಿ, ಕೆಲವು ಜನ ವೈನ್ ಕಲರ್ ಅಂತಾರೆ, ಕೆಲವು ಜನ ಮೆರೂನ್ ಕಲರ್ ಅಂತಾರೆ. ನಿಮಗೆ ಈ ಗಾಡಿ ಒಂದು ಜಿ ವೇರಿಯಂಟಲ್ಲಿದೆ, ಮತ್ತೊಂದು ಮ್ಯಾನ್ಯುಯಲ್ ವಿ ಅಲ್ಲಿದೆ. ಝೆಡ್ ಸದ್ಯಕ್ಕೆ ನಮ್ಮ ಹತ್ರನೂ ಡಿಮ್ಯಾಂಡ್ ಇದೆ. ನಮಗೂ ಚೆನ್ನಾಗಿರೋದು ಗಾಡಿಗಳು ಸಿಗ್ತಾ ಇಲ್ಲ. ಆಟೋ ಇರಲಿ, ಮ್ಯಾನ್ಯುಯಲ್ ಝೆಡ್ ಇರಲಿ. ಗಾಡಿ ಯಾವಾಗ ಸಿಗುತ್ತೋ ಆವಾಗ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ಪಾಪ್ಯುಲರ್ ಕಾರ್ಸ್ ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ. ನಮ್ಮ ಶಮ್ಸ್ ಭಾಯ್ ಪೇಜಲ್ಲಿ ನಿಮ್ಮ ಗಮನಕ್ಕೆ ಎಲ್ಲಿನೂ ನೋಡ್ಬೋದು. ಇಲ್ಲಿ ಇಲ್ಲ ಅಂದರೆ ಅಲ್ಲಿ ಇಲ್ಲ ಆದರೂ ಇಲ್ಲಿ ಇರುತ್ತೆ, ಎಲ್ಲಾದರೂ ಒಂದಲ್ಲಿ ಎರಡಲ್ಲಿ. ಮತ್ತೆ ಇನ್ನೊಂದು ಗಾಡಿ ಮಾಹಿತಿ. ಈಗ ಪ್ರೈಸ್ ಎಷ್ಟಂದ್ರೆ ಇದಕ್ಕೆ 1825 ವಿತ್ ಕರ್ನಾಟಕ ನಂಬರ್ ಆಗಿದೆ. ಆಲ್ರೆಡಿ ಕರ್ನಾಟಕ ನಂಬರ್ ಆಗಿರುತ್ತೆ. 25,000 ನಾವು ಕೋಟ್ ಮಾಡಿದೀವಿ. ಆನ್ ಟೇಬಲ್ ನಿಮ್ ಚಾನಲ್ ನೋಡ್ಕೊಂಡ್ಬರ್ಲಿ. ಇನ್ನು ಏನ್ ಬೆಸ್ಟ್ ಆಗುತ್ತೆ ಬೆಸ್ಟ್ ಇಂದ ಬೆಸ್ಟ್. ಈಗ ಲೋನ್ ಹೋಗ್ತೀನಿ ಅಂದ್ರೆ ಲೋನ್ ಹೋಗ್ತೀರಾ ಅಂದ್ರೆ 15 ಲಕ್ಷವರೆಗೂ ಲೋನ್ ಆಗುತ್ತೆ ಆರಾಮಾಗಿ. 15 ಲಕ್ಷ ಲೋನ್ ಆಗುತ್ತೆ. 3 ಲಕ್ಷ ಡೌನ್ ಪೇಮೆಂಟ್ ಮಾಡಬೇಕು. 3 ಲಕ್ಷ ಹತ್ರ ಡೌನ್ ಪೇಮೆಂಟ್ ಮಾಡಬೇಕು. ಬೆಸ್ಟ್ ಇಂದ ಬೆಸ್ಟ್ ಮಾಡ್ಕೊಡೋಣ. ಕಿಲೋಮೀಟರ್ ಎಷ್ಟು ಅಂದ್ರೆ 28,000. ಬರೀ 28,000. ಕೆಲವರು ಅದನ್ನು ಕೇಳ್ತಾರೆ, ಯಾಕೆ ಇಷ್ಟು ಕಡಿಮೆ ಓಡಿರೋ ಗಾಡಿ, 8 ವರ್ಷ ಹಳೆ ಗಾಡಿ ಅಲ್ಲ ಅಂತ. ಇದು ಒಂದು ಕಂಪನಿನಲ್ಲಿ ಹೈಬ್ರಿಡ್ ಹೋಗಿರೋದು. ಕಸ್ಟಮರ್ ಅವ್ರು ಬುಕ್ ಮಾಡಿದ್ದಾರೆ ಅಂತ ಎಕ್ಸ್ಚೇಂಜ್ ಗೆ ಬಂದಿದ್ದು. VVIP ಕಸ್ಟಮರ್ 10+ ಕಾರ್ಸ್ ಮಡಗಿರೋರು. ಅವ್ರಿಗೆ ಒಂದು ಗಾಡಿ ಲೆಕ್ಕಾಚಾರ ಇರಲಿಲ್ಲ. 28,000 ಕಿಲೋಮೀಟರ್ ಮಾತ್ರ ಓಡಿದೆ. ಮಿಕ್ಕಿದ ಗಾಡಿಗಳು ಕೊಡ್ತೀನಿ, ಬನ್ನಿ ನೋಡಿ ಅಂತ. ಸೊ ವೀಕ್ಷಕರೇ ನೋಡ್ತಾ ಇರಲ್ಲ, 28,000 ಓಡಿದೆ ಅಂತ ಅಂದ್ರೆ ಅದೊಂದು ಹೇಳಿದ್ರೆ ಡೌಟ್ ಪಡ್ತಾರೆ. ಬಟ್ ಅದಕ್ಕೂ ಕೂಡ ಹೊರಗಿಲ್ಲ. ನಿಮಗೆ ವಿತ್ ಸರ್ವಿಸ್ ರೆಕಾರ್ಡೆಡ್ ರಿಜಿಸ್ಟರ್ ಸಮೇತ ಈ ಗಾಡಿ ಸಿಗುತ್ತೆ. ನೆಕ್ಸ್ಟ್ ಗಾಡಿ ಏನು ನೋಡ್ತಾ ಇರಲ್ಲ, ಈ ಗಾಡಿ ಬಂದು ನಿಮಗೆ ವೈಟ್ ಕಲರ್ ಅಲ್ಲಿ ಇರುತ್ತೆ. UP ನಂಬರ್ ಇರುತ್ತೆ. ಇದಕ್ಕೂ ಕೂಡ ನಿಮಗೆ ಕರ್ನಾಟಕ ನಂಬರ್ ಮಾಡಿನೇ ಗಾಡಿ ಕೊಡ್ತಾರೆ. ವೈಟ್ ಲವರ್ಸ್ಗೆ ಶಮ್ಸ್ ಭಾಯ್, ಪೋಲ್ ವೈಟ್ ಇನೋವಾ ಕ್ರಿಸ್ಟಾ ವೈಟ್ ಕಲರ್, ಸಿಲ್ವರ್ ಕಲರ್ ಅಲ್ಲಿ ಬಹಳ ಡಿಮಾಂಡ್ ಇದೆ ಮಾರ್ಕೆಟ್ ಅಲ್ಲಿ. ಗಾಡಿಗಳು ಬೇಕಾದಷ್ಟು ಸಿಗ್ತಾ ಇದೆ. ಚೆನ್ನಾಗಿರೋದು, ಮೇಂಟೈನ್ ಆಗಿರೋದು ಕಾರ್ ಸಿಗೋದು ಹೆಚ್ಚಿದೆ. 1,51,000 ಕಿಲೋಮೀಟರ್ ಮಾತ್ರ ಓಡಿದೆ. UP ನಂಬರ್ ಇದೆ. ವಿತ್ NOC ತಗೊಳ್ಳೋರಿಗೆ, ನಮ್ಮ ತಮಿಳ್ನಾಡವ್ರಿಗೆ, ಆಂಧ್ರ ಅವ್ರಿಗೆ NOC ಸಮೇತ ತಗೊಳ್ಳೋರ್ಗೋಸ್ಕರ ನಾವು ಯಾವ ಗಾಡಿಗೂ ಆಲ್ಮೋಸ್ಟ್ ನಂಬರ್ ಮಾಡಿಸಲ್ಲ. ಯಾಕಂದ್ರೆ ಕೇರಳ ಇಂದಾನು ಕಸ್ಟಮರ್ ಬರ್ತಾ ಇದಾರೆ, ಬೇರೆ ಸ್ಟೇಟ್ಸ್ ಇಂದ ಜನ ಬರ್ತಾ ಇದಕ್ಕೋಸ್ಕರ ನಾವು ಕರ್ನಾಟಕ ಮಾಡಿದ ತಿರ್ಗಾ ಅವ್ರು ಟ್ಯಾಕ್ಸ್ ಪೇ ಮಾಡೋಕ್ಕಾಗಲ್ಲ. ಮತ್ತೆ ನಮ್ಮ ವೀಕ್ಷಕರಿಗೆ ಇನ್ನೊಂದು ಬೆನಿಫಿಟ್ ಏನು, ಈಗ ಇಂಥದ್ದು ಗಾಡಿದಲ್ಲಿ
ನಂಬರ್ ಮಾಡಿಸ್ಕೊಡಿ ಅಂದ್ರೆ ಟೋಟಲ್ ನಂಬರ್ 5, 6, 7, 8, 9, 10 ಈ ತರ ನಂಬರ್ ಮಾಡಿಸ್ಕೊಡ್ತೀನಿ. ಒಂದ್ ಬೆನಿಫಿಟ್ ಮಿಕ್ಕಿದೇನೋ ಪರ್ಲ್ ವೈಟ್ ಅಲ್ಲಿ ಈ ಗಾಡಿ ಇದೆ. ಪಾಲಿಟಿಷಿಯನ್ಸ್ ಇರಲಿ, ನಮ್ಮ ವೈಟ್ ಲವರ್ಸ್ ಇರಲಿ, VVIP ಎಲ್ಲರೂ ಫ್ಯಾಮಿಲಿ ಪ್ರಿಫರೆನ್ಸ್ಗೆ ಇನೋವಾ ಕ್ರಿಸ್ಟಾ ಪ್ರಿಫರ್ ಮಾಡ್ತಾರೆ. ಮ್ಯಾನ್ಯುಯಲ್ ಅಲ್ಲಿ ವಿ ವರ್ಷನ್ 1,51,000 ಕಿಲೋಮೀಟರ್ಸ್ ವಿತ್ ಸರ್ವಿಸ್ ರೆಕಾರ್ಡ್ ಡ್ರೈವನ್, ಬ್ರಾಂಡ್ ನ್ಯೂ ಕಂಡೀಷನ್ ಇದೆ. ಗಾಡಿ ಟೈರ್ಸ್ ಇಂದ ಬಾಡಿ ಲೈನ್ ಇಂದ ಎಲ್ಲ ನೋಡಬಹುದು. ಪ್ರೈಸಿಂಗು ಕರ್ನಾಟಕ ನಂಬರ್ ಸಮೇತ ಬೇಕಂದ್ರೆ 19,75,000 ಮಾಡ್ಕೊಡ್ತೀನಿ. ಕರ್ನಾಟಕ ನಂಬರ್ ಬಿಟ್ಟು 17 ಲಕ್ಷ ವಿತ್ NOC ಕೊಡ್ತೀನಿ. ಗಾಡಿ ನೋಡ್ಬೋದು, ಕ್ಯಾಪ್ಟನ್ ಸೀಟ್ಸ್ ಇದೆ, 7 ಸೀಟರ್ ಇದೆ. ಮಿಕ್ಕಿದ ಎಲ್ಲ ಫೀಚರ್ಸ್ ನಿಮಗೆ ಆಡಿಯೋ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಇನ್ಫೋಟೈನ್ಮೆಂಟ್ ಎಲ್ಲ ನಿಮಗೆ ನೋಡ್ಬೋದು. ಈಗ ಆಸ್ಕಿಂಗ್ ಪ್ರೈಸ್ ಏನಂತ ಅಂದ್ರೆ ಇದು 19,75,000 ವಿತ್ ಕರ್ನಾಟಕ ನಂಬರ್ ವಿತ್ NOC 17,25,000 ನಾವು ಹೇಳ್ತಾ ಇದ್ದೀವಿ. ಆನ್ ಟೇಬಲ್ ಏನ್ ನೆಗೋಸಿಯೇಷನ್ ಆಗುತ್ತೆ ಬೆಸ್ಟ್ ಇಂದ ಬೆಸ್ಟ್ ಮಾಡ್ಕೊಡ್ತೀನಿ. ಇದು ವೈಟ್ ಮಾಹಿತಿ ಕೊಟ್ಟಿದ್ದೀನಿ. ಇನ್ನೊಂದು ಸಿಲ್ವರ್ ಗಾಡಿಯಲ್ಲಿ ಒಂದು ಮಾಹಿತಿ ಕೊಡ್ತೀನಿ. HR ರಿಜಿಸ್ಟ್ರೇಷನ್ ಇದೆ ಸದ್ಯಕ್ಕೆ. ಕರ್ನಾಟಕ ನಂಬರ್ ಮಾಡಿಸ್ಕೊಡೋದಕ್ಕೆ ಸೇಮ್ ಪಾಲಿಸಿ 24 hours ಅಲ್ಲಿ ಮಾಡ್ಕೊಡ್ತೀನಿ. ಬೇರೆ ಸ್ಟೇಟ್ ತಗೊಳ್ಳೋರು ಬರ್ಬೋದು. ಗಾಡಿ ಕಂಡೀಷನ್ ನೋಡ್ಬೋದು. ಬಂಪರು ಪೈಂಟ್ ಆಗಿಲ್ದಿರೋದು ಗಾಡಿ. ಒರಿಜಿನಲ್ ಪೇಂಟ್ ಅಲ್ಲಿ ಈ ಗ್ಲೇಸ್ ಇದೆ, ಪೇಂಟ್ ಅಲ್ಲಿ ಕ್ಲಾಸ್ ಕಂಡೀಷನ್ ಇದೆ. ಗಾಡಿ ಪ್ರೈಸಿಂಗು 19.5 ಲಕ್ಷ ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. 16,75,000ಗೆ ವಿತ್ NOC ಕೊಡ್ತೀನಿ. 1,40,000 ಕಿಲೋಮೀಟರ್ ಓಡಿದೆ ರೆಕಾರ್ಡೆಡ್. ಮಾಡಲ್ ಏನಂದ್ರೆ 2018 ಸಿಂಗಲ್ ಓನರ್. 18 2 ಮ್ಯಾನ್ಯುಯಲ್ ವಿ ವರ್ಷನ್ ಇದೆ, ಒಂದು G ವರ್ಷನ್ ಲೋ ಮೈಲೇಜ್ ಇದೆ. ಇದು ಕೂಡ ನಿಮಗೆ 7 ಸೀಟರ್ ಇರುತ್ತೆ ವಿತ್ ನಿಮಗೆ ಅಡಿಷನಲ್ ಲೆದರ್ ಸೀಟ್ಸ್ ಇದೆ. ಒರಿಜಿನಲ್ ನಾವು ಮಾಡಿಸಿರೋದು, ಬ್ರಾಂಡ್ ನ್ಯೂ ಕಂಡೀಷನ್ ಇದೆ. ಕಾರ್ ತಗೋಬೇಕು, ಡೀಸೆಲ್ ಹಾಕೋಬೇಕು, ಓಡಿಸ್ತಾ ಇರಬೇಕು. ಸೊ ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಇವ್ರ ಹತ್ರ ಸಿಗೋ ಪ್ರತಿಯೊಂದು ಗಾಡಿ ನಿಮ್ಗೆ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ₹1 ಕೂಡ ಖರ್ಚಿರಲ್ಲ. ಆಸ್ ಇಟ್ ಈಸ್ ನೀವು ಶೋರೂಮ್ ಇಂದ ಹೋಗಿ ಹೊಸ ಗಾಡಿ ಯಾವ ರೀತಿ ತಗೊಬಂದು ಖುಷಿಯಿಂದ ಓಡಿಸ್ತಾ ಇರ್ತೀರಾ, ಇವ್ರ ಹತ್ರ ಇರೋ ಗಾಡಿ ಪ್ರತಿಯೊಂದು ಇದೆ ಅಂತಾನೆ ಅಲ್ಲ. ನಾನು ಅವಾಗಿಂದ ನಿಮ್ಗೆ ಎಷ್ಟು ಫಾರ್ಚುನರ್ ಗಾಡಿಗಳೆಲ್ಲ ತೋರಿಸ್ತಾ ಇದೀನಿ ಮಾಡೋದು. ಹೌದು. ಸೊ ಹಾಗಾಗಿ ಇವೆಲ್ಲ ವೆಹಿಕಲ್ ನಿಮಗೆ ಜೆನ್ಯೂನ್ ವಿತ್ ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ ಹಿಸ್ಟ್ರಿ ಸಮೇತ ಗಾಡಿಗಳು ಸಿಗುತ್ತೆ. ಸೊ ನಿಮ್ಮ ಡ್ರೀಮ್ ಕಾರ್ ಫಾರ್ಚುನರ್ ಇರಲಿ ಅಥವಾ ಕ್ರಿಸ್ಟಾ ಇರಲಿ, ಇವ್ರ ಹತ್ರ ಏನಾರ ನೀವು ಪರ್ಚೇಸ್ ಮಾಡಬೇಕು ಅಂತ ಇದ್ರೆ, ಏನಾರ ಪ್ಲಾನ್ ಮಾಡ್ತಾ ಇದ್ರೆ, ದಯವಿಟ್ಟು ಪಾಪ್ಯುಲರ್ ಕಾರ್ಸ್ನ ವಿಸಿಟ್ ಮಾಡಿ. ಸರ್ ಮತ್ತೆ ಒಂದ್ಸರಿ ನಿಮ್ಮ ಶೋರೂಮ್ ಅಡ್ರೆಸ್ ಹೇಳ್ಬಿಡಿ. ಸರ್ ನಮ್ಮ ಅಂಗಡಿ ಬಂದು ಬನ್ನರ್ಘಟ್ಟ ಮೇನ್ ರೋಡ್, ಬಿಲೇಖಳ್ಳಿ ಬಸ್ ಸ್ಟ್ಯಾಂಡ್ ಇದೆ. ಪಕ್ಕದಲ್ಲಿ ಒಂದು ಫರ್ನಿಚರ್ ಶೋರೂಮ್ ಇದೆ ನಮ್ಮದೇ, ಪಾಪ್ಯುಲರ್ ಫರ್ನಿಚರ್ ಬಜಾರ್ ಅಂತ. ಫರ್ನಿಚರ್ ಶಾಪ್ ಹತ್ರ ಬಂದ್ರೆ ನಾವು ಒಳಗಡೆ ಕರ್ಸ್ಕೊಳ್ತೀವಿ. ಪಕ್ಕದಲ್ಲಿ ಒಂದು ದರೆಸೋನಿಪಾಳ್ಯ ಕ್ರಿಶ್ಚಿಯನ್ಸ್ದು ಆರ್ಚ್ ಇದೆ. ಆ ಆರ್ಚಿಂದ ಎಂಟರ್ ಆಗಿದ್ರು ಮೇನ್ ರೋಡಿಂದ ರೈಟ್ ಸೈಡಲ್ಲಿ ಸೆಕೆಂಡ್ನೇ ಬಿಲ್ಡಿಂಗ್ ಬರುತ್ತೆ ನಮ್ಮ ಶಾಪ್ದು. ಅಲ್ಲಿಂದನೂ ಸಿಗುತ್ತೆ ಮಾಹಿತಿ. ನಮ್ಮ ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಏನಂದ್ರೆ IIM ಇದೆ, ಅಪೋಲೋ ಹಾಸ್ಪಿಟಲ್ ಇದೆ. ಇಲ್ಲಿ ಈ ಕಡೆಯಿಂದ ಬಂದ್ರೆ ಡೈರಿ ಸರ್ಕಲ್ ಕಡೆಯಿಂದ ಬಂದ್ರೆ ವೇಗಾ ಸಿಟಿ ಮಾಲ್ ಇದೆ. ಈ ಮಧ್ಯದಲ್ಲಿ ನಾವು ಇದೀವಿ ಪಾಪ್ಯುಲರ್ ಕಾರ್ಸ್ ಇಂದ. ದಯವಿಟ್ಟು ವಿಸಿಟ್ ಮಾಡಿ, ನಮ್ಮ ಶಮ್ಸ್ ಬೈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಫಾಲೋ ಮಾಡಿ. ಇನ್ನ ಟೊಯೋಟಾ ಇಂದ ಏನ್ ಬೆಸ್ಟ್ ಪ್ರಾಡಕ್ಟ್ಸ್ ಬರ್ತಾ ಇರುತ್ತೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಶಮ್ಸ್ ಬೈದು ಮಾಹಿತಿ ಕೊಡೋಣ. ನಿಮ್ದು ವಾಟ್ಸ್ಆಪ್ ಕ್ಯಾಟಲಾಗ್ ಕೂಡ ಇದೆ, ವಾಟ್ಸ್ಆಪ್ ಕ್ಯಾಟಲಾಗ್ ಇದೆ, ಅದನ್ನು ಶೇರ್ ಮಾಡ್ತೀವಿ. ನಾನು ಇವ್ರದ್ದು ವಾಟ್ಸ್ಆಪ್ ಕ್ಯಾಟಲಾಗ್ ಕೂಡ ಇದೆ, ಅದನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಬೇಕು ಅಂದ್ರೂ ಕೂಡ ನೀವು ವಾಟ್ಸ್ಆಪ್ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಪ್ರತಿಯೊಂದು ಸ್ಟಾಕ್ ಏನಿರುತ್ತೆ ನಿಮಗೆ ಅದರಲ್ಲೂ ಡೀಟೇಲ್ಸ್ ವಿತ್ ಪ್ರೈಸಿಂಗ್ ಸಮೇತ ಇರುತ್ತೆ. ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಮತ್ತೆ ಧನ್ಯವಾದಗಳು. ಸೊ ಹಾಗೆ ಬಂಧುಗಳೇ, ತುಂಬ ಜನ ನಮಗೆ ಒಂದು ಪ್ರೀಮಿಯಂ ಕಾರೇ ಬೇಕು ಸರ್, ಸ್ವಲ್ಪ ಬಜೆಟ್ ಕಮ್ಮಿದು ಬೇಕು ಅಂತ ಕೇಳೋರಿಗೆ, ಕಮ್ಮಿ ಅಂದರೆ ಇದೇನೆ ಈ ಮಾಡೆಲ್ಗೆ ಇವ್ರು ಕೊಡ್ತಾ ಇರೋದು ಪ್ರೈಸ್ ಒಳ್ಳೆ ಬೆಸ್ಟ್ ಪ್ರೈಸ್ ಅಂತ ಕೂಡ ಹೇಳ್ಬೋದು. ಸರ್ ಡೀಟೇಲ್ಸ್ ಹೇಳಿ ಸರ್. ಸರ್ ಅದು BMW ಲವರ್ಸ್ಗೆ BMW ಹುಡ್ಕಾಡಿದ್ರು ಮಾರ್ಕೆಟಲ್ಲಿ ಲಕ್ಸುರಿ ಲೈನ್ 320D ಔಟ್ಸೈಡ್ ನಂಬರ್ದು ನಿಮ್ದು 6 ಲಕ್ಷ 7 ಲಕ್ಷ 5 ಲಕ್ಷಕ್ಕೆಲ್ಲ ಸಿಗ್ತಾ ಇದೆ. ಜನವರಿಗೆ ಇದ್ರದ್ದು ಬಗ್ಗೆ ಗೊತ್ತಾಗಲ್ಲ. ಇದು ವಿತ್ ಸನ್ ರೂಫ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಓನರ್ಶಿಪ್ ಫಸ್ಟ್ ಓನರ್, ಸೆಕೆಂಡ್ ಓನರ್, ಒಂದು ಲಾಯರು, ಒಂದು ಜಡ್ಜ್ ಇದ್ರು ಫಸ್ಟ್ ಓನರು. ಇದು ನನ್ನ ಓನರ್ಶಿಪ್ ಹೆಸರು ಮೇಲೆ ಇದೆ. ನಾನು ಪರ್ಸನಲ್ ಯೂಸ್ ಡ್ರೈವನ್ ಕಾರ್ ಇದು, ಥರ್ಡ್ ಓನರ್ ಇದ್ದೀನಿ ನಾನು. ಗಾಡಿ ಮಾತ್ರ ರೆಕಾರ್ಡೆಡ್ ಅಲ್ಲಿ ಇವತ್ತವರೆಗೂ ಮೇಂಟೈನ್ ಮಾಡಿದ್ದೀನಿ. ಗಾಡಿ ಬ್ರ್ಯಾಂಡ್ ನ್ಯೂ ಇದೆ. ಗಾಡಿ ಪ್ರೈಸಿಂಗ್ ಬಂದು ನಿಮ್ಗೆ ಬೆಸ್ಟ್ ಇಂದ ಬೆಸ್ಟ್ ಲಾಸ್ಟ್ ವಿಡಿಯೋದಲ್ಲಿ 10:30 11ವರೆಗೂ ಹೇಳಿದ್ದೆ. 9.5 ಮಾಡ್ಕೊಡ್ತೀನಿ. 9,50,000ಗೆ ಈ ಸಲಿನ ಈ ಗಾಡಿಗೆ ಮಾಡ್ಕೊಡ್ತೀನಿ. ಇನ್ನ ಏನ್ ಬೆಸ್ಟ್ ಆಗುತ್ತೆ ಆನ್ ಟೇಬಲ್ ನೆಗೋಸಿಯೇಷನ್ ಮಾಡ್ಕೊಡ್ತೀನಿ. ಎಷ್ಟು ಕಿಲೋಮೀಟರ್ ಓಡಿರುತ್ತೆ? 80,000 ಕಿಲೋಮೀಟರ್ ಓಡಿದೆ. ಡೀಸೆಲ್ ವೇರಿಯಂಟ್ ಅಲ್ಲಿ BMW ಲಕ್ಸುರಿ ಲೈನ್ ವಿತ್ ಸನ್ ರೂಫ್ ಡೀಸೆಲ್ ವೇರಿಯಂಟ್ ಆಗಿ ಬರುತ್ತೆ. ಓಕೆ, ಸೊ ನೋಡ್ತಾ ಇದ್ರಲ್ಲ, ಈ ಗಾಡಿ ಬಗ್ಗೆ ಕೂಡ ನಾನು ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೀನಿ. ನೀವೇನಾರ ಇದೇ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಏನಾರ ಪ್ಲಾನ್ ಮಾಡ್ತಾ ಇದ್ರೆ, ಸೊ ತುಂಬಾ ಜನ BMW ಲವರ್ಸ್ ಇದ್ದಾರೆ, ಅವ್ರಿಗೋಸ್ಕರ ಕರ್ನಾಟಕ ಗಾಡಿನೇ ಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ಗಾಡಿ ನೋಡ್ತಾ ಇದ್ರಲ್ಲ, ಒಂದ್ ಸ್ಕ್ರಾಚ್ ಇಲ್ಲ, ಒಂದ್ ಡೆಂಟ್ ಇಲ್ಲ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಪೇಂಟ್ ಅಲ್ಲಿ ಇದೆ. ಫಸ್ಟ್ ಆಫ್ ಆಲ್ ಇನ್ನೊಂದೇನಂತ ಅಂತ ಹೇಳಿದ್ರೆ, ಜಸ್ಟ್ ಒಂದು ವಾಟರ್ ವಾಶ್ ಮಾತ್ರ
ಕೇಳ್ತಾ ಇದೆ. ಏನಕ್ಕೆ ಅಂತ ಅಂದ್ರೆ ಆಲ್ರೆಡಿ ಇವರು ಓನರ್ ಆಗಿರುವಂತಹ ಇವರು ರೈಸ್ ಕಾರ್ ತೋರಿಸಿದೀನಿ, ನಾ ಪ್ರತಿದಿನ ಯೂಸ್ ಮಾಡ್ತಾ ಇರೋದು ಗಾಡಿ ತೋರಿಸ್ತಾ ಇದ್ದೀನಿ. ಡೈಲಿ ಯೂಸ್ ಮಾಡ್ತಾ ಇರೋದು ಗಾಡಿ, ಯಾವುದೋ ನಿಲ್ಸಿ ಬರೀ ಸೇಲ್ಗಂತ ಅಲ್ಲ, ಇವರು ಬೇರೆ ಗಾಡಿ ತಗೋತಾ ಇದ್ದಾರೆ. ಹಾಗಾಗಿ ಈ ಗಾಡಿ ಸೇಲ್ಗೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಜಸ್ಟ್ ತಗೊಳ್ಳಿ, ತುಂಬಾನೇ ನೀಟ್ಲಿ ಮೇಂಟೈನ್ಡ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿದೆ. ಆರಾಮಾಗಿ ತಗೊಳ್ಳಿ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಶೋರೂಮಲ್ಲಿ ಯಾವ ರೀತಿ ಸಿಗುತ್ತೆ ಆ ರೀತಿ ಗಾಡಿ ಮೇಂಟೈನ್ ಆಗಿದೆ. ತಗೊಳ್ಳಿ, ಆರಾಮಾಗಿ ಓಡಿಸ್ತಾ ಇದೆ. ಇನ್ನೊಂದು ಗಾಡಿದ ಮಾಹಿತಿ ಕೊಟ್ಬಿಡಿ ಸೊ ಈಗ ಡಸ್ಟರ್ ಗಾಡಿ ಬೇಕು ಸರ್ ನಮಗೆ, ಸ್ವಲ್ಪ ಮಾಡಲ್ ಗಾಡಿ ಇರಲಿ, ಪ್ರೈಸಿಂಗ್ ಬೆಸ್ಟ್ ಪ್ರೈಸ್ ಮಾಡಿಕೊಡಿ ಅಂತ ಕೇಳೋರಿಗೆ ಈ ಗಾಡಿ ಕೂಡ ತುಂಬಾನೇ ಬ್ಯೂಟಿಫುಲ್ ಲುಕ್. ಮತ್ತೆ ಇದೇನಂತ ಅಂದ್ರೆ ನಿಮಗೆ ಇದು ಲೇಟೆಸ್ಟ್ ಶೇಪ್ ಇರುತ್ತೆ ಡಸ್ಟರ್ ಅಲ್ಲಿ. ಸರ್ ಏನ್ ಡೀಟೇಲ್ಸ್ ಇದು? ಸರ್ 85 PS, ಓಕೆ, 24 KMP ಅಲ್ಲಿ ಏನಂದ್ರೆ 24 per kilometer ನಿಮ್ ಮೈಲೇಜ್ ಸಿಗುತ್ತೆ. ಡೀಸೆಲ್ ವೇರಿಯಂಟ್, ಓಕೆ, RXZ ಇದೆ, 100% ಟೈರ್ಸ್ ಇದೆ, ಓಕೆ, ವಿತ್ ಅಲಾಯ್ ವೀಲ್ಸ್ ಇದೆ, ಟಾಪ್ ಎಂಡ್ ಮಾಡಲ್ ಇದು ಡಸ್ಟರ್ ಅಲ್ಲಿ. 80,000 ಕಿಲೋಮೀಟರ್ ಓಡಿದೆ. NOC ಸಮೇತ ಬೇಕಾಗಿರೋರಿಗೆ ಬರೀ 6 lakhs ವಿತ್ NOC ಕೊಡ್ತೀನಿ. ಓಕೆ, ಲಾಸ್ಟ್ ವಿಡಿಯೋದಲ್ಲಿ 6.5 ಹೇಳಿದ್ದೆ ನಿಮ್ದು, ಹೌದು, 6 ಲಕ್ಷಕ್ಕೆ ಕೊಡ್ತೀನಿ ವಿತ್ NOC, ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ನಂಬರ್ 7 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. ಬರೀ 7 ಲಕ್ಷ ರೂಪಾಯಿಗೆ 17 ಮಾಡಲ್ ಡಸ್ಟರ್ 2017 RXZ ಮಾಡ್ಕೊಡ್ತೀನಿ. ಬೆಸ್ಟ್ ಕಿಲೋಮೀಟರ್ಸ್ 80,000 ಕಿಲೋಮೀಟರ್ ಓಡಿದೆ. 80,000. ಸೊ 85 PS ಅಂತ ಅಂದ್ರೆ ನಿಮಗೆ ಜಾಸ್ತಿ ಮೈಲೇಜ್ ಬರೋ ಗಾಡಿ. ಹೆಚ್ಚು ಕಮ್ಮಿ ಅಂತ ಅಂದ್ರು 24 ಕಿಲೋಮೀಟರ್. ನನ್ನ ಪರ್ಸ್ನಲ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, 24 ಕಿಲೋಮೀಟರ್ ಅಂತೂ ಮೈಲೇಜ್ ಇದು ಕೊಡುತ್ತೆ.